ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ನಿಮ್ಮೆಲ್ಲರೂ ಕೂಡ ತುಂಬ ಹೃದಯ ಸ್ವಾಗತ. ಕನ್ನಡ ಮಾರ್ಗದರ್ಶಿ ಕೋರ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ಕನ್ನಡ ಮಾರ್ಗದರ್ಶನ ಮಾಡೋದಂದರೆ ಒಂದು ಹೆಮ್ಮೆಯ ಸಂಗತಿ. ಯಾಕಂದರೆ ಕನ್ನಡ ಭಾಷೆ, ನುಡಿ ಇದೆಲ್ಲವೂ ಕೂಡ ನಮ್ಮ ಒಂದು ಹೆಮ್ಮೆ. ಹಾಗಾಗಿ ಕನ್ನಡಿಗರಿಗೆ ಮತ್ತಷ್ಟು ಕನ್ನಡ ಕಲಿಸುವ ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ವಿಡಿಯೋದ ಮೂಲಕ ನನಗೆ ಒಂದು ಅವಕಾಶ ಒದಗಿಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಒಂದು ಧನ್ಯವಾದಗಳು. ಯಾಕಂದರೆ ನಿಮ್ಮಿಂದನೇ ಕ್ಲೇವರ್ ಇಂಡಿಯಾ ಅಕಾಡೆಮಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ ಈ ಕೋರ್ಸನ್ನು ಸೇರಿದ್ದಕ್ಕಾಗಿ. ಹಾಗಾಗಿ ಏನು ಮಾಡೋಣ ಅಂದರೆ, ನಾವು ವಿಶೇಷವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ನಾವು 2026 ಒಂದು ಟಾರ್ಗೆಟ್ ಏನಿದೆ ಅಂದರೆ, ಮೊದಲ ಬಾರಿಗೆ ವಿಶೇಷವಾಗಿ ಈ ಕೋರ್ಸ್ಗಳಲ್ಲಿ ಸೇರ್ತಕ್ಕಂಥ ಎಷ್ಟೋ ಒಂದು 4-5 ಜನರು ಕೂಡ ಔಟ್ ಆಫ್ ಸ್ಟೇಟಿಂದ ಕೂಡ ಅಡ್ಮಿಷನ್ ತಗೊಂಡಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ಈ ಇಂಗ್ಲಿಷ್ ಮಾಧ್ಯಮದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳಿದ್ದಾರೆ, ಅವರು ಇಂಗ್ಲಿಷ್ ಮಾಧ್ಯಮ. ಹಾಗಾಗಿ ಅವರು ತುಂಬ ಒಂದು ರಿಕ್ವೆಸ್ಟ್ ಕೂಡ ಮಾಡಿದರು. ಮತ್ತು ಅದ್ರ ಜೊತೆ ಒಬ್ಬರು ನಮ್ಮಲ್ಲಿ ಸ್ಪೆಷಲ್ ಕ್ಯಾಂಡಿಡೇಟ್ ಇದ್ದಾರೆ ಈ ಒಂದು ಕೋರ್ಸಲ್ಲಿ. ಅವರು ಮೂಲತಃವಾಗಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು, ಬಟ್ ಅವ್ರ ಹೆಸರು, ಅವರು ಮೂಲತಃವಾಗಿ ಈ ಕೇಂದ್ರೀಯ ವಿದ್ಯಾಲಯದಲ್ಲಿ, ಕೇಂದ್ರೀಯ ವಿದ್ಯಾಲಯ, ಈ ಸೆಂಟ್ರಲ್ ಗೌರ್ಮೆಂಟ್ ಇದು ಬರುತ್ತಿದ್ದು ಕೇಂದ್ರೀಯ ವಿದ್ಯಾಲಯ. ಇಲ್ಲೇನಾಗುತ್ತೆ ಅಂದರೆ, ಅವರು ಆಲ್ರೆಡಿ ಇಂಗ್ಲಿಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅವರು ಫೋನ್ ಮಾಡಿ ನನಗೆ ಅಡ್ಮಿಷನ್ ತಗೋಬೇಕಾದ್ರೆ, ಸರ್ ನನಗೆ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ, ನನಗೆ ಯಾವುದೇ ಕಾರಣಕ್ಕೂ ನೀವು ಕಡ್ಡಾಯ ಕನ್ನಡ ಪಾಸಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ಬೇಕು ಅಂತಂದರು. ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಕನ್ನಡ ಕಲಿಸ್ಕೊಟ್ಟು ಅವರು ಎಲಿಜಿಬಲ್ ಆದರೆ, ಯಾಕಂದರೆ ಅವ್ರ ಸಬ್ಜೆಕ್ಟಲ್ಲಿ ಅವರು ಇಂಗ್ಲೀಷ್ ಮೀಡಿಯಮ್ ಆದರೂ ಕೂಡ ಅವರು ಸಬ್ಜೆಕ್ಟು ಫಿಸಿಕ್ಸು. ಅವರು ಏನು ಹೇಳ್ತಾರೆ ಅಂದರೆ, ಸರ್ ಇಲ್ಲ, ನಾನು ಎನಿ ಕಂಡೀಷನ್ ಕನ್ನಡ ಕಲ್ಕೋಬೇಕು ಮತ್ತು ನಾನು ಎಲಿಜಿಬಲ್ ಆಗಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಅವರು. ಹಾಗಾಗಿ ಈ ಕೋರ್ಸ್ ತುಂಬ ಏನಾದರೂ ಅತ್ಯಮೂಲ್ಯವಾಗಿ ನಡೀತಕ್ಕಂಥ ಒಂದು ಕೋರ್ಸ್ ಅಂತ ಭಾವಿಸ್ತೀನಿ. ಯಾಕಂದರೆ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೋರ್ಸ್ ಇದು. ಏನಕ್ಕಂದರೆ, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು ಕನ್ನಡದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಫಸ್ಟು. ಮತ್ತು ಇದ್ರ ಜೊತೆ ಇಲ್ಲಿ ನಮ್ಗೆ ಏನು ಸಿಲೆಬಸ್ ಇದೆಯಲ್ಲ, ಸಿಲೆಬಸ್ ಸಂಬಂಧಪಟ್ಟಂತೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಚಿತ್ರಣ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಂದರೆ, ನೀವು ಇಲ್ಲಿ ನಮಗೆ ಪೇಪರ್ 1 ಅಂತ ಭಾವಿಸ್ತೀವಿ ಇದನ್ನ. ಇಲ್ಲಿ ಪೇಪರ್ 1 ಇದು ನಮ್ಮ ಸಿಲೆಬಸ್ ಪ್ರಕಾರ. ಇಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ನೀವು ಕಡ್ಡಾಯವಾಗಿ ಎಲ್ಲವನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರಲ್ಲ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ಸ್ ಅಂದ್ರೆ ನಿಮಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ 4 ಈ ತರ ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ, ABCD ಅಥವಾ 1 2 3 ಅಂತ. ಅದರಲ್ಲಿ ಅಬ್ಜೆಕ್ಟಿವ್ ಅಲ್ಲಿ ಈ ತರ ಒಂದನ್ನು ಮಾರ್ಕ್ ಮಾಡಿಕೊಂಡು ನೀವು ಉತ್ತರಿಸಬೇಕಾಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಇಲ್ಲೆಲ್ಲ ಏನಂದ್ರೆ ಡಿಸ್ಕ್ರಿಪ್ಟಿವ್ ಇದೆ. ಇಲ್ಲಿ ಇನ್ನು ಡಿಸ್ಕ್ರಿಪ್ಟಿವ್ ಪೇಪರ್ ಇದು. ಇಲ್ಲಿ ಏನೇ ಇದ್ರೂ ಕೂಡ 100 ಅಂಕಗಳಿಗೆ ನೀವು 100 ಅಂಕಗಳಿಗೆ ಕಡ್ಡಾಯವಾಗಿ ನೀವೇ ಬರಿಬೇಕಿಲ್ಲಿ. ನೀವೇ ಬರೆಯುವ ಒಂದು ವ್ಯವಸ್ಥೆ ಅಥವಾ ಪದ್ಧತಿ ಅಂತ ಕರಿತೀವಿ ನಾವು ಇದನ್ನು. ಯಾಕಂದ್ರೆ ಕಡ್ಡಾಯ ಕನ್ನಡ ಯಾಕೆ ಇಡಬೇಕಾಗಿತ್ತಂದ್ರೆ, ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ತಿಳ್ಕೋಬೇಕು ಮತ್ತು ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಮಾಹಿತಿ ಬರಬೇಕು. ಎಲ್ಲವೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಡಕ್ಕಾಗಲ್ಲ. ಹಾಗಾಗಿ ಕಡ್ಡಾಯ ಕನ್ನಡವನ್ನ ಸರ್ಕಾರ ಏನ್ ಮಾಡತ್ತಂದ್ರೆ, ಇದನ್ನ ಅನಿವಾರ್ಯವಾಗಿ ಎಲ್ಲರಿಗೂ ಕೂಡ ಕನ್ನಡವನ್ನ ಗೊತ್ತಿರ್ತಕ್ಕಂಥ ವಿಚಾರವನ್ನ ಅವರು ಮಾಡಬೇಕು. ಕನ್ನಡ ಗೊತ್ತಿದ್ರೆ ಮಾತ್ರ ಆಡಳಿತಾತ್ಮಕ ವಿಷಯಗಳಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸಬಹುದು ಅಂತ ಸರ್ಕಾರ ಈ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಇಟ್ಟಿದೆ. ಆಮೇಲೆ ನೀವು ವಿಷಯ ಬೋಧನೆಯನ್ನ ನೀವು ಇಂಗ್ಲಿಷಲ್ಲಿ ಮಾಡಬಹುದು. ವಿಷಯ ಬೋಧನೆ ಇಂಗ್ಲಿಷಲ್ಲಿ ಮಾಡಬಹುದು ಅಥವಾ ಕನ್ನಡದಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಏನಾಗತ್ತಂದ್ರೆ, ಇಲ್ಲಿ ಆಡಳಿತಾತ್ಮಕ ವಿಷಯಗಳಲ್ಲಿ ನೀವು ಕಡ್ಡಾಯವಾಗಿ ಕನ್ನಡದ ಕಡತಗಳನ್ನ ಓದಬೇಕಾಗತ್ತ ಮತ್ತು ಬರಿಬೇಕಾಗತ್ತ. ಇಂಗ್ಲಿಷಲ್ಲಿ ಅವಕಾಶಗಳಿದ್ರು ಕೂಡ ಅತಿ ಹೆಚ್ಚು ನಾವು ಬಳಸ್ತಕ್ಕಂಥ ಆಡಳಿತಾತ್ಮಕ ಭಾಷೆಯಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಇದ್ರು ಕೂಡ ಇಲ್ಲಿ ಸುಮಾರು 70% ನಡೀತಕ್ಕಂಥ ಆಡಳಿತಾತ್ಮಕ ಒಂದು ವಿಷಯಗಳು ಅಥವಾ ಸೇವೆಗಳು 70% ಇಂಗ್ಲಿಷ್ ಕನ್ನಡದಲ್ಲಿರೋದ್ರಿಂದ ಎಲ್ಲರಿಗೂ ಕೂಡ ಕನ್ನಡ ಗೊತ್ತಾಗ್ಲಿ,
ಹಾಗಾಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂತೆ ಯಾರು NET ಒಂದು ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿರ್ತಲ್ಲ ಅವರು ಏನು ಆಲ್ ಓವರ್ ಇಂಡಿಯಾ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಔಟ್ ಆಫ್ ಸ್ಟೇಟ್ಸ್ ಏನು ಔಟ್ ಆಫ್ ಸ್ಟೇಟ್ ಏನು ಇರ್ತಕ್ಕಂಥ ಒಂದು ಏನದು ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸು ಇನ್ ಕೇಸ್ ಸಡನ್ ಆಗಿ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಹಾಕಿ ಅವರು ಏನು ಸೆಲೆಕ್ಷನ್ ಆಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅವರಿಗೆ ಸೆಲೆಕ್ಷನ್ ಆದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ತಮಿಳು ಭಾಷೆ ಮಾತನಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ಕೊಳ್ಳೋಣ, ಅಥವಾ ಮಲಯಾಳಂ ಅನ್ಕೊಳ್ಳೋಣ, ಅಥವಾ ನಾವು ಹಿಂದಿ ಅನ್ಕೊಳ್ಳೋಣ. ಸೊ ಯಾವುದೇ ಒಂದು ಸ್ಥಳೀಯ ಭಾಷೆಗಳನ್ನು ಗೊತ್ತಿರ್ತಕ್ಕಂಥ ಒಂದು ಅಥವಾ ರಾಷ್ಟ್ರೀಯ ಭಾಷೆಗಳನ್ನ ಏನು ಮಾತಾಡ್ತಕ್ಕಂಥ ಅಭ್ಯರ್ಥಿ ಕರ್ನಾಟಕದಲ್ಲಿ ಬಂದು ಸೇವೆ ಸಲ್ಲಿಸಬೇಕಾದ್ರೆ ಅವನಿಗೆ ಕಡ್ಡಾಯವಾಗಿ ಕನ್ನಡ ಗೊತ್ತಿರಲೇಬೇಕಾಗತ್ತೆ. ಯಾಕಂದ್ರೆ ನೀವು ಕಲಿಸ್ತಕ್ಕಂಥ ಕಾಲೇಜುಗಳಲ್ಲಿ ನೀವು ಪಾಠ ಮಾಡ್ತಕ್ಕಂಥ ಕಾಲೇಜುಗಳಲ್ಲಿ ಕೇವಲ ಕೇವಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಲ್ಲಿ ಇರಲ್ಲ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳು ಇರಲ್ಲ. ಇಲ್ಲಿ ಎರಡೂ ಲ್ಯಾಂಗ್ವೇಜ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ. ಅವರಿಗಾಗಿ ನೀವೇನ್ ಮಾಡ್ಬೇಕಂದ್ರೆ ಕೆಲವು ಅಟ್ಲೀಸ್ಟ್ ನೀವು ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಬೋಧನೆ ಮಾಡಿದ್ರು ಕೂಡ ಕನ್ನಡದಲ್ಲಿ ಅರ್ಥೈಸುವಿಕೆಯಿಂದ ಕನ್ನಡದಲ್ಲಿ ಅವರಿಗೆ ಆಡು ಭಾಷೆಯಲ್ಲಿ ನೀವು ಅರ್ಥೈಸುವ ಒಂದು ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಮತ್ತು ವಿದ್ಯಾರ್ಥಿಗಳ ಒಂದು ಏನದು ಶೈಕ್ಷಣಿಕ ಮೌಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲಿ. ಹಾಗಾಗಿ ನಿಮಗೆ ಮಾತೃಭಾಷೆ ಕನ್ನಡ ಇರುವವರಿಗೆ ಕೂಡ ಏನಂದ್ರೆ ಕೆಲವು ಸಂದರ್ಭದಲ್ಲಿ ಈ ಕಡ್ಡಾಯ ಕನ್ನಡ ಪಾಸ್ ಮಾಡತಕ್ಕಂತ ಒಂದು ಸಾಧ್ಯತೆಗಳು ಕಡಿಮೆ ಇರ್ತಾವೆ ಇಲ್ಲಿ. ಯಾಕಂದ್ರೆ ಅವರು ಓದೋದನ್ನ ಟಚ್ ಬಿಟ್ಟಿರ್ತಾರೆ, ಇಲ್ಲಿ ಓದೋದನ್ನ ನಿಲ್ಸಿರ್ತಾರ ಮತ್ತು ಬರವಣಿಗೆ ಕಂಪ್ಲೀಟ್ ಸ್ಟಾಪ್ ಆಗಿರ್ತೈತಿ. ಹಾಗಾಗಿ ಇದರ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯನ್ನ ಇಟ್ಟಿರ್ತಕ್ಕಂಥ ನಾವು ವಿಚಾರವನ್ನ ನೋಡ್ತೀವಿ. ನಾವು ವಿಶೇಷವಾಗಿ ನಮ್ಮ ಒಂದು ಈ ಕೋರ್ಸ್ ಅಲ್ಲಿ ನಾವು ಏನ್ ಕಲಿತೀವಿ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ನಿಮ್ಗೆ ಅಸೈನ್ಮೆಂಟ್ ಕೊಡ್ತೇನೆ ವಿಡಿಯೋದ ಕೊನೆಯಲ್ಲಿ, ಅದಕ್ಕಿಂತ ಪೂರ್ವ ಸಿಲೆಬಸ್ ಕೂಡ ನಾನು ಹೇಳ್ತೀನಿ. ಬಟ್ ಇಲ್ಲಿ ನೀವೇನ್ ಕಲಿತೀರಂದ್ರೆ ವಿಶೇಷವಾಗಿ ಪ್ರಮುಖವಾಗಿ ನಿಮ್ಮ ಒಂದು ಬರವಣಿಗೆಯನ್ನ ಉತ್ತಮಪಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಬರವಣಿಗೆ ಕೂಡ ನಿಮ್ದು ಏನಾಗುತ್ತೆ ಅಂದ್ರೆ ಉತ್ತಮಪಡಿಸ್ಕೊಂಡ್ರೆ ಯುವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ಇಂಪ್ರೂವ್. ಯಾಕಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಬರವಣಿಗೆ ತುಂಬಾ ಏನದು ಬರೆಯಕ್ಕಾಗಲ್ಲ ಮೀನ್ಸ್ ಏನಂದ್ರೆ ಅವ್ರಿಗೆ ಕೆಲವೊಬ್ಬರಿಗೆ ಗೊತ್ತೇ ಆಗಲ್ಲ. ಕನ್ನಡ ಓದ್ತಾರೆ ಬಟ್ ಬರವಣಿಗೆ ತುಂಬಾ ಸ್ಲೋ ಇರ್ತೈತಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಬರವಣಿಗೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಒಂದೊಂದು ಟಾಸ್ಕ್ ಕೊಡ್ತೀನಿ ನಿಮ್ಗೆ ಇಲ್ಲಿ ಬರೆದು, ಇವಾಗ ಒಂದ್ ದಿನಕ್ಕೆ ಇಷ್ಟು ಪೇಜಸ್ ಗಳನ್ನ ನೀವು ಬರಿಬೇಕು, ಇಷ್ಟು 1ರಿಂದ 10 ಪೇಜಸ್ ಗಳನ್ನ ಬರಿಬೇಕಂತ ಒಂದು ಟಾಸ್ಕ್ ಕೊಡ್ತೀನಿ. ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತಕ್ಕಂಥ ಕನ್ನಡ ಗೊತ್ತೇ ಇಲ್ದವ್ರಿಗೆ ಅಂತವ್ರಿಗೆ ಮಾತ್ರ ಇನ್ನೊಂದು ಟಾಸ್ಕ್ ಕೊಡ್ತೀನಿ. ಬಟ್ ನಾವು ಮಾತ್ರ ಈಗ ಇರ್ತಕ್ಕಂಥ ನಮ್ದೇನದು ಕೋರ್ಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರ ಸಂಬಂಧಿತವಾಗಿರ್ತಕ್ಕಂಥ ಡೈಲಿ ನಿಮ್ಗೆ ಕೆಲವು ಟಾರ್ಗೆಟ್ ಗಳು ಬರ್ತಾವ, ಅವುಗಳನ್ನ ನೀವು ಪೂರೈಸಬೇಕು. ನೆಕ್ಸ್ಟ್ ಆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಗಳು ಯಾವ ಇರ್ತಾವ ಅಂದ್ರೆ, ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ರು ನಮ್ ಕೋರ್ಸ್ ಮೆಂಬರ್ಗೆ ಗೊತ್ತಿರಲಿಲ್ಲ ಅದು ಸಂಬಂಧಿತವಾಗಿ. ಅವ್ರಿಗೆ ಫುಲ್ ಇಂಗ್ಲಿಷ್ ಮೀಡಿಯಂ ಇದ್ರು. ಅವ್ರಿಗೆ ಮಾರ್ನಿಂಗ್ ಕಾಲ್ ಮಾಡಿದಾಗ ನನಗೆ ಅವ್ರಿಗೆ ಏನ್ ಹೇಳಿದೆ, ಸರ್ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಈ ಸ್ವರಗಳು ಯಾವ ಎಂಬುದನ್ನು ಕೂಡ ಕಲಿಬೇಕಾಗತ್ತೆ ನೀವು. ಆಮೇಲೆ ವ್ಯಂಜನಗಳು ಯಾವುವು ಎಂಬುದು ಕೂಡ ನೀವು ಕಲಿಬೇಕಾಗತ್ತ. ಅದಕ್ಕಾಗಿ ನೀವೇನ್ ಮಾಡ್ರಿ ಅಂದ್ರೆ ಒಂದು 5 ಟೈಮ್ಸ್ ಒಂದು 5 ಸಲ ಏನ್ ನಮ್ದು ಸ್ವರಗಳು ಬರ್ತಾವ ಅ ಈ ಇವೇಂದವಲ್ಲ ಇವುಗಳನ್ನ ಬರ್ದ್ ನೀವ್ ಏನ್ ಮಾಡ್ಬೇಕಂದ್ರೆ ನನಗೆ ಸೆಂಡ್ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಪ್ರಾಕ್ಟಿಕಲ್ ಆಗಿ ಕೂಡ ವರ್ಕ್ ಮಾಡಿದ್ರು. ಅದ್ರಲ್ಲಿ ನಾನು ಗಮನಿಸಿದ್ದೇನೆಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಲೋ ಇದೆ ಅವ್ರದ್ದು. ಇಲ್ಲಿ ಅವ್ರ ಹ್ಯಾಂಡ್ ರೈಟಿಂಗ್ ನಾನು ಗಮನಿಸಿದ್ದೇನೆಂದ್ರೆ ತುಂಬಾ ಸ್ಲೋ ಇದೆ. ಅವರು ಬರೆಯೋಕೆ ಅದಕ್ಕೆ 8 ನಿಮಿಷ ತಗೊಂಡ್ರ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಒಬ್ಬ ಜನರಲ್ ಕನ್ನಡ ಅಭ್ಯರ್ಥಿ ಬರಿಬೇಕಾದ್ರೆ ಎಷ್ಟು ಬೇಕಾಗಿಲ್ಲ ಅವ್ರಿಗೆ, ಇಲ್ಲಿ ಅಷ್ಟು ಬೇಕಾಗಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 4 ನಿಮಿಷದಲ್ಲಿ ಮುಗಿಸಬಹುದು ಅದ್ರ. ಬಟ್ ಇವರು ಟೈಮ್ ಅನ್ನ ಡಬಲ್ ತಗೊಂಡ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಕೊಡ್ತಕ್ಕಂಥ ಟೈಮ್ ಅಲ್ಲಿ ನಮ್ಗೆ ಇರ್ತಕ್ಕಂಥ ಒಂದು ಟೈಮಿಂಗ್ ಕೂಡ ನಿಮ್ಗೆ ಹೇಳ್ತೀನಿ ಅಲ್ಲಿ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ. ಸೊ ಹ್ಯಾಂಡ್ ರೈಟಿಂಗ್ ನೀವು ಬರವಣಿಗೆ ಏನ್ ಮಾಡ್ಬೇಕಾಗಂತಾರೆ, ಬರವಣಿಗೆಯನ್ನ ತುಂಬಾ ಫಾಸ್ಟ್ ಆಗಿ ಬರಿಬೇಕಾಗತ್ತೆ. ಕೆಲವು ಟೈಮ್ ಅಲ್ಲಿ ಕಠಿಣವಾದ ಅವರೇನಾದ್ರು ಪದಗಳನ್ನ ಕೊಟ್ಟಿದ್ರ, ಮತ್ತೆ ಕಠಿಣವಾಗಿರ್ತಕ್ಕಂಥ ಎಸ್ಸೆ ಕೊಟ್ಟಿದ್ರ, ಅಥವಾ ಟ್ರಾನ್ಸ್ಲೇಷನ್ ಕೂಡ ಒಂದ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಬೇಕಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಕೊಡ್ತಾ ಇರ್ತಿರ್ತಾರೆ. ಯಾಕಂದ್ರೆ ನಮ್ಗೆ ಸಿಲೆಬಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಟ್ರಾನ್ಸ್ಲೇಷನ್ ಇದೆ, ಇಂಗ್ಲಿಷ್ ಟು ಕನ್ನಡ ಇದೆ ಅದು. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಏನು ಉದ್ಭವಿಸಿದ್ರೆ ಕೆಲವು ಟೈಮ್ ಅಲ್ಲಿ
ಬರವಣಿಗೆನ ಉತ್ತಮ ಪಡಿಸ್ಕೊಳ್ಬೇಕಾಗತ್ತ. ಕೆಲವೊಬ್ರು ಬರಿಬೇಕಾದ್ರೆ ಏನಾಗತ್ತೆ ಅಂದ್ರೆ, ಈಗ ಈ ತರ ಬರಿಬೇಕು ಅನ್ಕೊಳ್ಳಿ ಅದು. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಸರಲ್ಲಿ ಹಿಂಗೆ ಬರ್ದ್ಬಿಡ್ತಾರೆ. ನಾನು ನೋಡಿದೀನಿ, ಸಾಕಷ್ಟು ಬರವಣಿಗೆಯನ್ನು ನೋಡಿದೀನಿ. ಸಮ್ ಟೈಮ್ ಬರ್ದ್ಬಿಡ್ತಾರೆ. ಇದಕ್ಕೂ ಕ ಮತ್ತು ರ ಗೆ ವ್ಯತ್ಯಾಸ ಆಗ್ಬಿಡುತ್ತೆ ಇಲ್ಲಿ. ಸೊ ಹಾಗಾಗಿ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಸೊ ನೀವು ಎಲ್ಲ ಆಲ್ರೆಡಿ PhD ಮುಗಿಸಿರ್ತೀರಾ ಮತ್ತು ನೆಟ್ ಸೆಟ್ ಪಾಸ್ ಮಾಡಿರ್ತೀರಾ. ಸೊ ನಿಮ್ಗೆ ಬೋಧನೆ ಮಾಡೋದು ಅವಶ್ಯಕತೆ ಇರಲ್ಲ. ಬಟ್ ಆದ್ರೂ ಕೂಡ ಏನಂದ್ರೆ ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು. ಯಾಕಂದ್ರೆ ಇರ್ತಕ್ಕಂಥ ಅವಕಾಶಗಳಲ್ಲಿ ನೀವು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಎಷ್ಟಂದ್ರೆ, ನೀವು 250 ಮಾರ್ಕ್ಸ್ಗೆ, ನೀವು 250 ಮಾರ್ಕ್ಸ್ 200 ತೆಗೆದ್ರು ಕೂಡ ವೇಸ್ಟ್ ಅದು. ಯಾಕಂದ್ರೆ 100 ಮಾರ್ಕ್ಸ್ ಅಲ್ಲಿ ನೀವು ಕಡ್ಡಾಯವಾಗಿ 35 ಮಾರ್ಕ್ಸ್ ತಗೊಳ್ಳೇಬೇಕು. ಇಲ್ಲಾಂದ್ರೆ ನೀವು ಇನ್ ಕೇಸ್ ಇದನ್ನ ಏನಾದ್ರು ಫೇಲ್ ಆಗಿ ಬರೀ 30 ಮಾರ್ಕ್ಸ್ ತಗೊಂಡ್ರೆ ಇದು 100% ವೇಸ್ಟ್. ಹಾಗಾಗಿ ಇದ್ರ ಕುರಿತಂತೆ ನೀವು ತುಂಬಾ ಗಮನ ವಹಿಸ್ಬೇಕಾಗತ್ತ. ಯಾಕಂದ್ರೆ ಆ ನೋಡಿ, ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಒಂದು 50,000 ಅಪ್ಲಿಕೇಶನ್ ಬರ್ತಾವ ಅನ್ಕೊಳ್ಳೋಣ, ಆಲ್ ಓವರ್ ಎಲ್ಲಾ ಸಬ್ಜೆಕ್ಟ್ ಸೇರಿ ನೋಟಿಫಿಕೇಶನ್ ಆದಾಗ. ಇದರಲ್ಲಿ 1,000 ಜನ ಕನ್ನಡ ಗಂಧ ಗಾಳಿ ಗೊತ್ತಿರಲ್ಲ ಅವ್ರಿಗೆ. ಕನ್ನಡದ ಗಂಧ ಗಾಳಿ ಗೊತ್ತಿರಂಗಿಲ್ಲ, ಮತ್ತು ಅವ್ರ ಬರವಣಿಗೆ ಅಂದ್ರೂ ಗೊತ್ತಿರಲ್ಲ. ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ಲೇಬೇಕಾಗತ್ತೆ ಅಲ್ಲಿ. ಈಗ ನನ್ನ ಮುಂಬೈಯಿಂದ ಕೂಡ ಒಬ್ರು ಅಡ್ಮಿಷನ್ ತಗೊಂಡಿದ್ದಾರೆ. ಅವರು ಕೂಡ ಹೇಳ್ತಾರೆ, ಸರ್ ನಾನು ಸಬ್ಜೆಕ್ಟ್ ಅಲ್ಲಿ ತುಂಬಾ ಕವರ್ ಏನ್ ಸಮಸ್ಯೆ ಇಲ್ಲ, GK ನಾನು ಮಾಡ್ಕೋತೀನಿ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರ್ತೇನೆ ಅಂತ ಹೇಳಿದ್ರು ಅವರು. ಬಟ್ ಕನ್ನಡ ನಾನು ಮರ್ತು ಬಿಟ್ಟಿದ್ದೀನಿ ಸರ್, ತುಂಬಾ ದಿನ ಆಯ್ತು ನಾನು ಬರ್ದೇ ಇಲ್ಲ, ಅದ್ರ ಬಗ್ಗೆ ಎಲ್ಲವೂ ಮರ್ತಂಗ ಆಗ್ಬಿಟ್ಟಿದೆ. ನಿಮ್ ಜೊತೆ ಒಂದ್ಸರಿ ಸೇರಿದ್ರೆ ನಾನು ಅದನ್ನ ಪಾಸ್ ಮಾಡಬಹುದು. ಮತ್ತೆ ನನಗೆ ಇರ್ತಕ್ಕಂಥ ಟಾಸ್ಕ್ಗಳನ್ನ ಕೊಡ್ರಿ, ಮೆಂಟರ್ಶಿಪ್ ಮಾಡ್ರಿ, ಮತ್ತೆ ಎಲ್ಲಿ ನಾನು ಉತ್ತಮ ಪಡಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ರಿ. ಮತ್ತೆ ಡೈಲಿ ಎಷ್ಟು ಪೇಜಸ್ ಬರಿಬೇಕು ನನಗೆ ಹೇಳ್ರಿ. ಬರ್ದಾದ್ಮೇಲೆ ನಿಮ್ಗೆ ಕಳಿಸ್ಬೇಕಾ ಅಥವಾ ನಮಗೆ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಕೇಳಿದ್ರು ನನಗೆ ಅವರು. ನಾನು ಅವಾಗ ಓಪನ್ ಆಗಿ ಹೇಳಿದ್ದೇನೆ, ಸರ್ ದಯವಿಟ್ಟು ನೀವು ಅಪಾರ್ಥ ಮಾಡ್ಕೋಬೇಡಿ, ನನಗೆ ಸ್ಪೂನ್ ಸ್ಪೀಡಿಂಗೇ ಮಾಡ್ತೀನಿ ಅಂತ ಹೇಳಿದೆ ನಾನು. ಸ್ಪೂನ್ ಫೀಡಿಂಗ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿದೆ ನಾನು. ಏನು ಸಮಸ್ಯೆ ಇಲ್ಲ ನನಗೆ. ನಾನು ಆರಂಭಿಕವಾಗಿ ಎಲ್ಲರಿಗೂ ಹೇಳ್ತೀನಿ, ನಾನು ಈಗ ಒಂದು ಕ್ಲಾಸಲ್ಲಿ ಇವಾಗ ಹೇಳ್ತೀನಿ ನಾನು ನಿಮಗೆ. ನಮಗೆ ಟಾಸ್ಕ್ ಅನ್ನ ನಾನು ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಏನು ಡೈಲಿ ಟಾಸ್ಕ್ ಇರುತ್ತೆ ನಿಮ್ಗೆ ಇಲ್ಲಿ. ಡೈಲಿ ಟಾಸ್ಕ್ ಇರುತ್ತೆ. ಡೈಲಿ ಟಾಸ್ಕ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಬರಿಬೇಕು ಕೂಡ ನಾನು ಕೊಡ್ತಾ ಇರ್ತೀನಿ. ನೀವು ಕಡ್ಡಾಯವಾಗಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಿರೀಕ್ಷಿಸುವುದೇನೆಂದ್ರೆ, ನೀವು ಡೈಲಿ ಅದ್ ನಾನು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಬರೆದು ಏನ್ ಮಾಡ್ಬೇಕಂದ್ರೆ ಅದನ್ನ ಸ್ಕ್ಯಾನ್ ಮಾಡಿ PDF ರೂಪದಲ್ಲಿ ನೀವು ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ. ನಿಮ್ ಟೆಲಿಗ್ರಾಮ್ ಅಲ್ಲಿ ನಾನು ಓದನ್ ಕೊಟ್ಟಿರ್ತೇನೆ ನಮ್ದು ಗ್ರೂಪ್ ಅಲ್ಲಿ. ಅಲ್ಲಿ ನೀವು ಸೆಂಡ್ ಮಾಡ್ಲೇಬೇಕು ಅದನ್ನ. ಯಾಕಂದ್ರೆ ನಿಮ್ಮ ಬರವಣಿಗೆ ನನಗೆ ತಿಳಿದ್ರೆ, ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ಬರವಣಿಗೆಯಲ್ಲಿ ವ್ಯತ್ಯಾಸ ಗೊತ್ತಾಗಬೇಕಾದ್ರೆ, ನಿಮ್ಮಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು ನನ್ನಿಂದ ಅಂದ್ರೆ, ನೀವು ಕಡ್ಡಾಯವಾಗಿ ಅದನ್ನ ಬರಲೇಬೇಕು. ಬರ್ದಾಗ ಮಾತ್ರ ನಿಮ್ಮಲ್ಲಿ ಇರ್ತಕ್ಕಂಥ ಕೊರತೆಗಳು ಮತ್ತು ನೀವೇನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ಬೋದು ನಿಮಗೆ. ಸೊ ಈ ಟಾಸ್ಕ್ ಅಲ್ಲಿ ನೀವು ಕಡ್ಡಾಯವಾಗಿ ಬರಲೇಬೇಕು. ಅದನ್ನ ನಾನು ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ ನಿಮ್ಗೆ ವಾಪಸ್. ನಾನು ಯಾವುದೇ ಕಾರಣಕ್ಕೂ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಆ ಟೈಮ್ ವೇಸ್ಟ್ ಆಗುತ್ತೆ ಅದು. ನಿಮ್ಗೆಲ್ಲರೂ ಕೂಡ ಪರ್ಸನಲ್ ಆಗಿ ಕಾಲ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಂದ್ರೆ ಇರ್ತಕ್ಕಂಥ ಗ್ರೂಪ್ ಅಲ್ಲಿ ಯಾರು ಹೆಸಿಟೇಟ್ ಮಾಡ್ಕೋಬೇಡ್ರಿ, ನಿಮ್ಮನ್ನ PDF ಮಾಡಿ ಹಾಕ್ಬೇಕು. ಅಲ್ಲಿ ಯಾರು ಕೂಡ ಮಿಸ್ಯೂಸ್ ತಗೊಳ್ಳಲ್ಲ. ಇದನ್ನ ನೀವು ಮಿಸ್ಯೂಸ್ ತಗೊಳಕ್ ಸಾಧ್ಯನೂ ಇಲ್ಲ. ಏನಕ್ಕಂದ್ರೆ ನೀವು ಹಾಕಿರ್ತಕ್ಕಂಥ PDF ಮಾತ್ರ ನನಗೆ ಮಾತ್ರ ಡೌನ್ಲೋಡ್ ಆಗುತ್ತೆ, ಅದು ನಿಮ್ಗೆ ಯಾರಿಗೂ ಡೌನ್ಲೋಡ್ ಆಗಲ್ಲ. ಅಲ್ಲಿ ಎಲ್ಲ ಲಾಕ್ ಇಟ್ಟಿರ್ತೀನಿ, ಬೇರೆ ಯಾರಿಗೆ ಅದು ಹೋಗಲ್ದಂಗೆ, ಮತ್ತೆ ಫಾರ್ವರ್ಡ್ ಹೋಗಲ್ಲ, ಏನೂ ಆಗಲ್ಲ. ಅದೆಲ್ಲವೂ ಕೂಡ ನನಗೆ ಮಾತ್ರ ಶೇರ್ ಆಗುತ್ತೆ, ಅದು ನಿಮ್ಗೆ ಯಾರಿಗೂ ಸಿಗಲ್ಲ ಅದು. ಸೊ ಹಾಗಾಗಿ ನೀವು PDF ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತ. ನಾನು ಕೊಟ್ಟಿರ್ತಕ್ಕಂಥ ಬರವಣಿಗೆಯಲ್ಲಿ ಇಂಪ್ರೂವ್ಮೆಂಟ್ ಕಾಣಬೇಕಾದ್ರ. ಸೊ ಮತ್ತೆ ಈ ಬರವಣಿಗೆಯಲ್ಲಿ ಓದು ಮತ್ತು ಬರಹ ನಮ್ದಿದು ಈ ಕೋರ್ಸ್ದ ಟ್ಯಾಗ್ ಏನಂದ್ರೆ ಓದು ಮತ್ತು ಬರಹ. ಓದು ಮತ್ತು ಬರಹ. ಇಲ್ಲಿ ಏನಾಗತ್ತಂದ್ರೆ ನಿಮ್ಗೆ ಓದುವ ಒಂದು ಹವ್ಯಾಸ ಕೂಡ ಬೆಳೆಸ್ಕೊಡ್ರಿ ಮತ್ತು ಬರವಣಿಗೆ ಹವ್ಯಾಸ ಕೂಡ ಬೆಳೆಸ್ಕೋಬೇಕಾಗತ್ತ. ನಿಗದಿತ ಅವಧಿಯಲ್ಲಿ ಇಷ್ಟು ಪೇಜಸ್ ಗಳನ್ನ ಏನು ಜೀರೋ ಗೊತ್ತಿಲ್ಲದವ್ರು ಕೂಡ ಟಾರ್ಗೆಟ್ ಕೊಟ್ಟಿರ್ತೀನಿ, ಅದು ಬರ್ದು ಏನ್ ಮಾಡ್ರಿ PDF ರೂಪದ ಹಾಕ್ರಿ. ಇನ್ನು ಇಲ್ಲ ಸರ್ ನನ್ಗೆ ಆಲ್ರೆಡಿ ಗೊತ್ತಿದೆ, ನಾನೇನ್ ಮಾಡ್ಬೇಕು ಏನ್ ಇಡ್ಬೇಕಂದ್ರ ಅದಕ್ಕೆ ಸಂಬಂಧಪಟ್ಟಂಗ ನಾನು ನಿಮಗೆ ಎದ್ದು ಕೊಡ್ತೀನಿ, ಟಾರ್ಗೆಟ್ ಕೊಟ್ಟಿರ್ತೀನಿ, ಅದು ನೀವು ಮಾಡ್ಬೇಕಾಗತ್ತ. ಬಟ್ ಯಾರು ಕನ್ನಡ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಕೊಟ್ಟಿರ್ತಕ್ಕಂಥ ನಾವು ಟಾಸ್ಕ್ ಅನ್ನ ನೀವು ದಯವಿಟ್ಟು ಬರೆದು ಗ್ರೂಪ್ ಅಲ್ಲಿ ಹಾಕಿದ್ರೆ ನಾನು ನಿಮ್ಗೆ ಏನಾದ್ರೂ ಮಾರ್ಗದರ್ಶನ ಮಾಡಬಹುದು. ಯಾಕಂದ್ರೆ ನಮ್ಮ ಕೋರ್ಸ್ ನ ಉದ್ದೇಶನ ಮಾರ್ಗದರ್ಶನ. ಇಲ್ಲಿ ಯಾರು ತಪ್ತೀರಾ, ಯಾರು ಸರಿ ಇರ್ತೀರಾ, ಅಥವಾ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡೋ ಕೆಲಸವನ್ನು ನಮ್ದು. ಹಾಗಾಗಿ ನೀವೆಲ್ಲರೂ ಕೂಡ ನಾನು ಕೊಟ್ಟಿರ್ತಕ್ಕಂಥ ಏನು ಡೈಲಿ ಟಾಸ್ಕ್ ಅನ್ನ ನೀವು ಕಂಪ್ಲೀಟ್ ಮಾಡ್ಲೇಬೇಕು. ಹಾಗಾಗಿ ಅದ್ರ ಬಗ್ಗೆ ಗಮನ ಇರಲಿ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಏನೇ ನಿಮ್ ಪ್ರಾಬ್ಲಮ್ ಇದ್ರು ಕೂಡ ನನಗೆ ಈ ನಂಬರ್ಗೆ ಕಾಲ್ ಮಾಡ್ರಿ ಅಥವಾ ಮೆಸೇಜ್ ಮಾಡ್ರಿ ವಾಟ್ಸಪ್ ಅಲ್ಲಿ.
ನಾನು ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಇದ್ರ ಬಗ್ಗೆ. ಏನ್ ಡೌಟ್ ಏನು ಸಮಸ್ಯೆ ಇಲ್ಲ, ಯಾರು ಕೂಡ ಹೆಸಿಟೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡ ನನ್ನ ಸರಿಸಮಾನ ವಯಸ್ಕರು ಅನ್ನೋದಕ್ಕಿಂತ ನನ್ನ ಒಂದು ಸಮಾನ ಏನು ವಿದ್ಯಾರ್ಥಿ ಏನೋ ಸೇಮ್ ಕ್ವಾಲಿಫಿಕೇಶನ್ ಹೊಂದಿರ್ತೀರಿ ನೀವು. ಸೇಮ್ ಅನ್ನ ಕ್ವಾಲಿಫಿಕೇಶನ್ ಹೊಂದಿರ್ತೀರಿ. ಈ ಕ್ವಾಲಿಫಿಕೇಶನ್ ಹೊಂದಿರ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಾನು ನಿಮ್ಮಿಂದ ಕಲಿತಾ ಹೋಗ್ತೀನಿ, ನೀವು ನನ್ನಿಂದ ಕಲಿತಾ ಹೋಗಿ. ಯಾಕಂದ್ರೆ ಇಲ್ಲಿ ಯಾವುದಕ್ಕೆ ಒಂದ್ ಕೇಸ್ ನೀವು ಈ ಕಲಿಯೋದ್ರಲ್ಲಿ ಹೆಸಿಟೇಟ್ ಮಾಡ್ಕೊಂಡ್ರೆ ಏನಾಗತ್ತೆ ಅಂದ್ರೆ, ಹೆಜಿಟೇಟ್ ಮಾಡ್ಕೊಂಡ್ರೆ ಸಮಸ್ಯೆ ಉದ್ಭವಿಸೋದು ನಿಮಗೆ ಎಲ್ಲಿ ಅಂದ್ರೆ, ನೀವು ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಾ. ಡಿಸ್ಕ್ವಾಲಿಫೈ ಆಗಿರ್ತೀರ. ಡಿಸ್ಕ್ವಾಲಿಫೈ ಆದಾಗ ಅನುಭವ ಬರುತ್ತೆ, ಯಾಕಪ್ಪ ನಾನು ಕೇಳ್ಬೇಕಾಗಿತ್ತಿಲ್ಲ, ಅವಾಗ ಬರಿಬೇಕಾಗಿತ್ತಿಲ್ಲ ಅಂತೇಳಿ ನಿಮ್ಮಲ್ಲಿ ಮನೋಭಾವನೆ ಬಂದ್ಬಿಡುತ್ತಾ. ಸೊ ಅದೇನೋ ಅಂತಾರಲ್ಲ, ಮುಂದಾಲೋಚನೆ ತುಂಬಾ ಮುಖ್ಯ. ಈ ಡೈಲಿ ಟಾಸ್ಕ್ ಅನ್ನ ನೀವೇನ್ ಮಾಡ್ರಿ, ಅಟೆಂಡ್ ಮಾಡ್ತಾ ಹೋಗಿ. ನಾನು ಕೊಟ್ಟಿರ್ತಕ್ಕಂಥ ಒಂದು ಅಟೆಂಡ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸಿಲೆಬಸ್ ಏನಿದೆ ನೋಡ್ಕೊಳ್ಳೋಣ ಮುಂಚೆಗೆ. ನೋಡ್ರಿ, ಇದಕ್ಕ ಪೇಪರ್ 1 ಅಂತ ಕರೀತಾರೆ ನಮ್ಮಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ. ಕನ್ನಡ ಅದು SSLC. ನೋಡ್ರಿ, ಅವ್ರ ಮಟ್ಟ ಏನಿರುತ್ತೆ ಅಂದ್ರೆ SSLC ಪ್ರಥಮ ಭಾಷೆ ಮಟ್ಟದಾಗಿದ್ದು 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಇದು ಎಷ್ಟು 100 ಅಂಕಗಳನ್ನ ಒಳಗೊಂಡಿರ್ತದೆ. ಮತ್ತು ಅದ್ರ ಸಂಬಂಧಿತವಾಗಿ ನಾವು ಇಲ್ಲಿ ಸಿಲೆಬಸ್ ಕೂಡ ನೋಡಬಹುದು. ಇದೆ ನೋಡ್ರಿ, ಇಂಗ್ಲಿಷ್ ಮೀಡಿಯಂದವರು ಕೂಡ ಸಿಲೆಬಸ್ ಕಂಪ್ಲೀಟ್ ಐತಿ ಇಲ್ಲಿ. ಇಲ್ಲಿ ಇರ್ತಕ್ಕಂಥ ಸಿಲೆಬಸ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ ಇಲ್ಲಿ. ಹಾಗಾಗಿ ನೀವ್ ಏನ್ ಮಾಡ್ಬೇಕಂದ್ರ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡ SSLC ಪ್ರಥಮ ಭಾಷೆ ಮಟ್ಟದ್ದಾಗಿದ್ದು, ಹಾಗಾಗಿ 100 ಅಂಕಗಳಿಗೆ ಸಂಬಂಧಿಸಿದಾಗಿರ್ತಕ್ಕಂಥ ಏನು ಈ ಒಂದು ಪಠ್ಯಕ್ರಮ ನಾವು ನೋಡೋದಾದ್ರೆ, ಅದರ ಸಿಲೆಬಸ್ ನೋಡೋಣ. ಮೊದಲಿಗೆ ನಾವು ಕ್ರಮ ಸಂಖ್ಯೆ 1ರಲ್ಲಿ ಏನ್ ಕೊಟ್ಟಿರ್ತಾರಂದ್ರೆ, ಏನು ವಿಷಯದ ಸಮಗ್ರ ಅರ್ಥೈಸುವಿಕೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ವಿಷಯದ ಸಮಗ್ರ ಅರ್ಥೈಸುವಿಕೆಯಲ್ಲಿ ಏನ್ ಕಾಣ್ತಾ ಇದೀವಿ ಅಂದ್ರೆ, ನಾವು 15 ಅಂಕಗಳನ್ನ ನೋಡ್ಕೋಬೇಕಿಲ್ಲಿ. ಏನಿದು ಅಂದ್ರೆ ವಿಶೇಷವಾಗಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂದ್ರೆ ನಾವು ಕನ್ನಡವನ್ನ ಎಷ್ಟು ಅರ್ಥೈಸ್ಕೊಂಡಿದ್ದೀವಿ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ವಿಷಯ ಬೋಧನೆ ಯಾವ ತರ ಇರಬೇಕು, ಮತ್ತು ಪ್ರತಿಯೊಂದು ಪದಕ್ಕೆ ಅರ್ಥ ಏನ್ ಗೊತ್ತಿರ್ಬೇಕು ನಿಮ್ಗೆ ಅಂತ ಇರ್ತಕ್ಕಂಥ ಕಂಟೆಂಟ್ ಅನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನು ಪದ ಪ್ರಯೋಗ ಅಂತ ಬರ್ತೀನಿ. ಪದ ಪ್ರಯೋಗಕ್ಕೆ ಎಷ್ಟು 15 ಮಾರ್ಕ್ಸ್ ಕೊಟ್ಟಿರ್ತಾರೆ. ಏನಿದು ಪದ ಪ್ರಯೋಗ ಅಂತ ಕೇಳ್ಬೋದು ನೀವು. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ 15 ಮಾರ್ಕ್ಸ್ ಅಂದ್ರೆ ನೋಡ್ರಿ, ಇದನ್ನ ಡಿವೈಡ್ ಮಾಡ್ತಾರ ಅವ್ರು. ಮತ್ತೆ 15 ಪ್ರಶ್ನೆ ಅನ್ಕೊಂಡ್ಬಿಡಿ. ಇದನ್ನ 15 ಕ್ವಶನ್ಸ್, 15 ಪ್ರಶ್ನೆಗಳನ್ನ ಅನ್ಕೊಳ್ಳಿ. 15 ಪ್ರಶ್ನೆಗಳನ್ನ ಅನ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಮತ್ತೆ 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾರ ಅವರು. ಇಲ್ಲೇನ್ ಕೊಟ್ಟಿರ್ತಾರೆ ಅಂದ್ರೆ, ಒಂದೊಂದ್ರು ಕಾಗುಣಿತ ಅಕ್ಷರ, ಕಾಗುಣಿತಾಕ್ಷರಗಳು ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಿಮಗೆ. ಇಲ್ಲಿ ತತ್ಸಮ ಅಥವಾ ತದ್ಭವ ಮತ್ತು ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಅಥವಾ ಸಮಾನಾರ್ಥಕ ಪದಗಳನ್ನ ಕೇಳ್ತಾರೆ ಅವರು. ಏನು ಸಮಾನಾರ್ಥಕ ಪದಗಳನ್ನ ಕೇಳ್ತಾರೆ, ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ. ಹಾಗಾಗಿ ಇಲ್ಲಿ 15 ಪ್ರಶ್ನೆಗಳು ಇರ್ತಕ್ಕಂಥ ನಿಮ್ಗೆಲ್ಲ ಕಂಪ್ಲೀಟ್ ನಾನು ಇದಕ್ಕೆ ಸಂಬಂಧಪಟ್ಟ ಕಾಗುಣಿತ ಅಕ್ಷರ ಹೆಂಗಿರ್ಬೇಕು, ತತ್ಸಮ ತದ್ಭವ ಹೆಂಗಿರ್ಬೇಕು, ವಿರುದ್ಧಾರ್ಥಕ ಪದಗಳನ್ನ ಏನ್ ಮಾಡ್ಬೇಕು, ಸಮಾನಾರ್ಥಕ ಪದಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಕೂಡ ನಿಮ್ಗೆ PDF ಕೊಡ್ತೀನಿ. ಇದ್ರ ಬಗ್ಗೆ ವರಿನೇ ಬೇಡ ನೀವು. ಯಾಕಂದ್ರೆ ಕನ್ನಡ ಇಂಗ್ಲಿಷ್ ಮಾಧ್ಯಮದವ್ರು ಸ್ವಲ್ಪ ಕಷ್ಟ ಆಗತ್ತಿದ್ದು, ಸಡನ್ ಆಗಿ ಏನಪ್ಪಾ ಇದು ಹೆಂಗೆ ಅಂತೇಳಿ. ಬಟ್ ಆದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ. ನಾನ್ ನಿಮ್ಗೆ ಇಲ್ಲಿ ಕಟ್ತಕ್ಕಂಥ ಇದಕ್ಕೆ ಕಾಗುಣಿತಗಳ ಅಕ್ಷರಗಳನ್ನ ಹೆಂಗ್ ಬರಿಬೇಕು, ಏನ್ ಮಾಡ್ಬೇಕು, ಈ ತತ್ಸಮ ತದ್ಭವಗಳನ್ನ ಯಾವ ತರ ಇರ್ತೈತಿ, ಇದಕ್ಕೆ ಕೋಡ್ ಐತಿ, ಸಿಂಪಲ್ ಐತಿ, ಇದೇನ್ ದೊಡ್ಡ ಕಷ್ಟ ಅಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತಾ ಮತ್ತು ಯಾವ ತರ ಚೇಂಜ್ ಆಗುತ್ತೆ ಅನ್ನೋ ಕೂಡ ಕಂಪ್ಲೀಟ್ ಇದೇ ಒಂದು ವಿಡಿಯೋ ಸೆಷನ್ ಅಲ್ಲಿ ಈ ಒಂದು ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕ್ಲಾಸ್ಗಳನ್ನ ಒಂದು ಕಂಪ್ಲೀಟ್ ಮಾಡಿಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಏನಂದ್ರೆ, ಇದಕ್ಕೆ ಸಂಬಂಧಿಸಿದ ಒಂದು PDF ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾವುದೋ ಕಾಗುಣಿತ ಅಕ್ಷರ ಇರಲಿ, ವಿರುದ್ಧಾರ್ಥಕ ಇರಲಿ, ಸಮಾನಾರ್ಥಕ ಇರಲಿ, ಬೇರೆ ಯಾವುದೇ ಇರಲಿ, ಅದು ಎಲ್ಲವೂ ಕೂಡ ನಿಮ್ಗೆ ಅರ್ಥೈಸುವ ಒಂದು ಭಾಷೆಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಕಂಟೆಂಟ್ ಕೂಡ ನಾನು PDF ಗ್ರೂಪ್ ಅಲ್ಲಿ ಹಾಕ್ತಾ ಹೋಗ್ತೀನಿ. ಅವುಗಳನ್ನ ಪ್ರಿಂಟ್ ಔಟ್ ತಗೋಬಹುದು, ಇಲ್ಲ ನೀವು ಡೈರೆಕ್ಟ್ ಆಗಿ ಓದ್ಕೋಬಹುದು. ಇನ್ನ ನೋಡ್ರಿ, ಇನ್ನೊಂದೈತ್ ನೋಡ್ರಿ, ಇಲ್ಲಿ ವಿಷಯ ಸಂಕ್ಷೇಪಣೆ ಅಂತ ಬರುತ್ತಿದ್ದು. ಏನಿದು ವಿಷಯ ಸಂಕ್ಷೇಪಣೆ ಅಂದ್ರೆ, ನೋಡ್ರಿ, ವಿಷಯ ಸಂಕ್ಷೇಪಣೆ ಅಂದ್ರೆ ದೊಡ್ಡ ಇದು ನಿಮ್ಗೆ ಇಂಗ್ಲಿಷ್ನಾಗ ಸಡನ್ ಆಗಿ ಅರ್ಥ ಆಗ್ಬಿಡ್ತದೆ, ಕನ್ನಡದಾಗ ಅರ್ಥ ಆಗಲ್ಲ. ಇಲ್ಲೈತ್ ಮ್ಯಾಟ್ರಿ ಏನೈತೆ ಅನ್ನೋದು ಹೇಳ್ತೀನಿ ನೋಡ್ರಿ. ಸಿಂಪಲ್ ಸೆಕ್ಷನ್ 3ನೇ ಸೆಕ್ಷನ್ ನೋಡ್ರಿ, ಇದು ವಿಷಯ ಸಂಕ್ಷೇಪಣೆ. ಇದೇನ್ ಜಸ್ಟ್ ಏನು ದೊಡ್ಡ ಮಹಾಲ್ ಇದು. ಇದೇನಿದು ಪ್ರಿಸೈಸ್ ರೈಟಿಂಗ್. ಇದು ಪ್ರಿಸೈಸ್ ರೈಟಿಂಗ್ ಏನ್ ಇರ್ತಿಲ್ಲ. ಪ್ರಿಸೈಸ್ ರೈಟಿಂಗ್ ಅಂದ್ರೆ ಅವರು ಸುಮಾರು 1 ಪೇಜಸ್ ನಿಮಗೆ ಯಾವ್ದೋ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಉದಾಹರಣೆಗೆ ಅನ್ಕೊಡ್ರಿ, ಎಷ್ಟು 300 ಪದಗಳಿದ್ರೆ ಇದನ್ನ ಏನ್ ಮಾಡ್ಬೇಕಂದ್ರೆ 1/3 ಇಳಿಸ್ಬೇಕು. ನೀವು 1/3 ಅರ್ಥೈಸ್ಕೊಂಡು ಬರಿಬೇಕು. ಅಂದ್ರೆ 100 ಪದಗಳಲ್ಲಿ ಬರಿಬೇಕು. ಇದು ಒಂದು ಸ್ಕಿಲ್. ಇದನ್ನ ಯಾಕೆ ಇಟ್ಟಿರ್ತಾರೆ ಅಂದ್ರೆ, ನೋಡ್ರಿ, ಉದಾಹರಣೆಗೆ ಹೇಳ್ತೀನಿ, ಇದನ್ನ 2-3 ಒಂದು ಸ್ಥಳಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ.
ಫಸ್ಟ್ ಹೆಚ್ಚು ಬಳಸೋದಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಚ್ಚು ಬಂದಿರ್ತಾರ. ಯಾಕಪ್ಪ ಅಂದ್ರೆ ಯಾವನೋ ಒಬ್ಬ ಕ್ರಿಮಿನಲ್ ಇರ್ಬೋದು, ಅಥವಾ ಯಾರೋ ಒಬ್ಬ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇರ್ಬೋದು. ಅವ್ರು ಬಂದ್ ಏನ್ ಮಾಡ್ತಿರ್ತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಿರ್ತಾರೆ ಇಲ್ಲಿ. ಕಂಪ್ಲೇಂಟ್ ಕೊಡ್ತಿರ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರಂದ್ರ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನೆಲ್ಲಾ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತಿರ್ತಾನ ಅವನು. ತನ್ನೆಲ್ಲಾ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತಿರ್ತಾನ. ಒಂದ್ ಸೆಕೆಂಡ್. ಹ್ಮ್ ಆ, ತನ್ನೆಲ್ಲಾ ಸ್ಟೋರಿಗಳನ್ನ ಹೇಳ್ಕೊತ ಹೋಗ್ತಿರ್ತಾನೆ. ಹೇಳ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವನು ಒಂದ್ ಅಥವಾ 2 ಗಂಟೆ ಆ ಸ್ಟೋರಿ ಹೇಳ್ತಿರ್ತಾನೆ. 1 ಗಂಟೆ 2 ಗಂಟೆ ಸ್ಟೋರಿ ಹೇಳಿದ್ರೆ ಒಂದು ಕಥೆ ಕಾದಂಬರಿನೇ ಬರಿಬೇಕಾಗತ್ತೆ ಅವ್ರು ರಿಸರ್ಚ್ ರೈಟಿಂಗ್ ಅಲ್ಲಿ. ಆ ತರ ಆಗ್ಬಾರ್ದು. ಹಾಗಾಗಿ ಅವನು ಇಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂತಿರ್ತಾರೆ ಅನ್ಕೊಟ್ರೆ, ಪೊಲೀಸ್ ಇಲ್ಲಕ PSI ಅವ್ರು ಕೂತಿರ್ತಾರೆ. ಇವರು 1.5 2 ಗಂಟೆ ಹೇಳಿದ್ದನ್ನ ಬರ್ಕೊಂಡು ಹೋಗ್ಬಿಟ್ರೆ ಅವರು ಕತೆ ಕಾದಂಬರಿ ತರ ಬರಿದಾಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಅದಕ್ಕೋಸ್ಕರ ಅವನೇನಾದ್ರೂ 100 ಪದಗಳಲ್ಲಿ ಹೇಳಿದ್ರೆ ಅದನ್ನ ನಾವು 300 ಪದಗಳಲ್ಲಿ ಹೇಳಿದ ನಂತರ 100 ಪದಗಳಲ್ಲಿ ಬರಿಬೇಕು ಅವರು. ಯಾರು PC ಅಥವಾ PSI ಸಾಹೇಬರು. ಸೊ ಹಾಗಾಗಿ ನಿಮ್ಗೂ ಕೂಡ ಏನಂದ್ರೆ ಯಾವುದೇ ಒಂದು ವಿಷಯದ ಸಂಬಂಧಿತವಾಗಿ, ಏನಾದ್ರೂ ಯಾವುದೋ ಕಾರ್ಯಕ್ರಮದ ಸಂಬಂಧಿತವಾಗಿ, ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಚೆಕ್ ಮಾಡೋಗೋಸ್ಕರ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಇಟ್ಟಿರ್ತಾರೆ ಇಲ್ಲಿ. ಇದನ್ನೇನಂದ್ರೆ ವಿಷಯ ಸಂಕ್ಷೇಪಣೆ ಅಂತ ಕರಿತಾರೆ ಇಲ್ಲಿ. ಸೊ ಪ್ರಿಸೈಸ್ ರೈಟಿಂಗ್ ಎಷ್ಟು 15 ಮಾರ್ಕ್ಸ್ ಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ನೋಡೋಣ ಇಲ್ಲಿ. ಯಾವುದು ಪದಜ್ಞಾನ ಅಂತ ಹೇಳಿದ್ದಾರೆ ಇಲ್ಲಿ. ಪದಜ್ಞಾನ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಡ್ತೀನಿ. ಇಲ್ಲಿ ಪದ ಪ್ರಯೋಗ ಮತ್ತು ಪದಜ್ಞಾನ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಪದಜ್ಞಾನ ಮತ್ತು ಪದ ಪ್ರಯೋಗಗಳಲ್ಲಿ ಇಲ್ಲಿ ಪದಜ್ಞಾನದಲ್ಲಿ 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 ಏನ್ ಕೇಳ್ತಾರೆ ಅಂದ್ರೆ ಕೆಲವು ಸಲ ನುಡಿಗಟ್ಟುಗಳನ್ನ ಕೇಳ್ತಾರೆ, ಇಲ್ಲ ಗಾದೆ ಮಾತುಗಳನ್ನ ಕೇಳಿರ್ತಾರೆ. ಗಾದೆ ಮಾತುಗಳನ್ನು ಕೇಳಿರ್ತಾರೆ. ಇಲ್ಲ ಅಂದ್ರೆ ಯಾವುದೋ ಒಂದು ಪದವನ್ನ ಕೊಟ್ಟಿರ್ತಾರೆ. ಪದವನ್ನು ಕೊಟ್ಟು ಇದನ್ನು ಸಂದರ್ಭಕ್ಕೆ ತಕ್ಕಂತೆ ವಾಕ್ಯ ರೂಪದಲ್ಲಿ ಬರೆಯೋದು ಕೊಡ್ತಾರ. ವಾಕ್ಯ ರೂಪದಲ್ಲಿ ಬರೆಯೋದು ಅಂತ ಕೊಡ್ತಾರ. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತಂದ್ರೆ ನೀವು ಈ ಕೆಲವು ನುಡಿಗಟ್ಟುಗಳನ್ನ, ಗಾದೆ ಮಾತುಗಳನ್ನ, ಪದಗಳನ್ನ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನೀವು ಆ ಪಿತಾಮಹ ಅಂತ ಕರೀತಾರೆ. ಪಿತಾಮಹ ಯಾರನ್ನ? ಭೀಷ್ಮ ಪಿತಾಮಹ ಅಂತ ಕರೀತಾರೆ. ಭೀಷ್ಮ ಪಿತಾಮಹ ಅಂತ ಒಂದು ಪದ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಅದೇ ಸಂಬಂಧಿತವಾಗಿರ್ತಕ್ಕಂಥ ಒಂದು ಪದವನ್ನು ಬಳಕೆ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಒಂದು 4-5 ಸಾಲುಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನುಡಿಗಟ್ಟುಗಳನ್ನು ಕೊಡ್ತಿರ್ತಾರೆ, ಇಲ್ಲಿ ಗಾದೆ ಮಾತುಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಇದಕ್ಕೆ ಸಂಬಂಧಿತವಾಗಿ ಏನಾಗುತ್ತೆ ಅಂದ್ರೆ 5 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಈ ತರ ಕೊಟ್ಟಿರ್ತಾರೆ ಅವರು. ಸೊ ಅವುಗಳನ್ನ ಗಾದೆ ಮಾತುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ, ಅತ್ತೆಗೊಂದು ಸಾಲ ಸೊಸೆಗೊಂದು ಕಾಲ, ಈ ತರ ಗಾದೆ ಮಾತುಗಳನ್ನ ಕೊಟ್ಟಿರ್ತಾರೆ ಇಲ್ಲಿ. ಸೊ ಸಾಂದರ್ಭಿಕವಾಗಿರ್ತಕ್ಕಂಥ ನೈತಿಕತೆಯನ್ನು ಒಳಗೊಂಡಿರ್ತಕ್ಕಂಥ ಗಾದೆ ಮಾತುಗಳಿಗೆ ಸರಿಯಾದ ಉತ್ತರವನ್ನು ಬರೆಯೋದ್ರ ಮೂಲಕ ನೀವೇನ್ ಮಾಡ್ಬೇಕಂದ್ರ ಅವುಗಳನ್ನ ಉತ್ತರಿಸಬೇಕಾಗತ್ತೆ. ಇಲ್ಲಿ ಯಾಕೆ ಬರವಣಿಗೆ ಕೊಟ್ಟಿದ್ದಾರೆ ಅಂದ್ರೆ ತಿಳ್ಕೊಡ್ರಿ. ಬರವಣಿಗೆ ಮೂಲಕದ ಯಾಕೆ ಬರಿಬೇಕಿಲ್ಲಿ ಪ್ರಶ್ನೆ ಮೂಡ್ತೈತಿ. ಯಾಕೆ ಟಿಕ್ ಏನಾದ್ರು OMR ತರ ಈ ತರ ಕೊಟ್ಬಿಟ್ಟು 4 ಅಂಕೆಯಲ್ಲಿ ಕೊಟ್ಟು ಏನದು ಆನ್ಸರ್ ಮಾಡಿಬಿಟ್ರೆ ಕೆಲಸ ಮುಗಿದೋಗ್ಬಿಡ್ತಲ್ಲ. ನಾಳೆ ಚೆಕ್ ಮಾಡಕ್ತಿದಾರೆ ಅಂದ್ಮೇಲೆ ಇದನ್ನಷ್ಟ ಮಾಡ್ಬೇಕು. ಬಟ್ ಬರವಣಿಗೆ ಯಾಕೆ ಅನ್ನೋದನ್ನ ಹೇಳ್ತೀನಿ. ಒಂದು ಆಡಳಿತಾತ್ಮಕ ಭಾಷೆ ಇದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಕಲೀಲೇಬೇಕಾಗತ್ತೆ. ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಆಡಳಿತಾತ್ಮಕ ನೀವು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ ಸಂದರ್ಭ ಬರುತ್ತೆ. ಅಥವಾ ನಿಮ್ಗೆ ಏನದು ಟ್ರೈನಿಂಗ್ ಕೊಡ್ತಿರ್ತಾರಲ್ಲ, ಟ್ರೈನಿಂಗ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನೀವೇನ್ ಮಾಡುತ್ತೆ ಕೆಲವು ಆಡಳಿತಾತ್ಮಕ ಇರ್ತಕ್ಕಂಥ ಕಾರ್ಯಗಳನ್ನ ಕನ್ನಡದಲ್ಲಿ ಬರಿಬೇಕಾಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಅನಿವಾರ್ಯವಾಗಿ ಕನ್ನಡವನ್ನು ಕಲಿಲೇಬೇಕಾಗತ್ತೆ. ಮತ್ತೆ ಇಲ್ಲಿ ಬರವಣಿಗೆಯನ್ನು ಇಂಪ್ರೂವ್ ಮಾಡಲೇಬೇಕಾಗತ್ತೆ. ಬರವಣಿಗೆ ಇಂಪ್ರೂವ್ ಮಾಡಲೇಬೇಕು. ಹಾಗಾಗಿ ನಿಮ್ಮಿಂದ ಅವ್ರು ನಿರೀಕ್ಷೆ ಮಾಡೋದೇನಂದ್ರೆ ನೀವು ಎಷ್ಟು ವಿಷಯ ಜ್ಞಾನ ಹೊಂದಿದ್ರಿ ಅಥವಾ ಭಾಷಾ ಜ್ಞಾನವನ್ನು ಹೊಂದಿದ್ದೀರಿ, ಕನ್ನಡ ಭಾಷೆ ನಿಮ್ಗೆ ಎಷ್ಟು ಗೊತ್ತಿದೆ, ಅವ್ರು ಚೆಕ್ ಮಾಡ್ತಿದ್ದಾರೆ ನಿಮ್ಗೆ. ಬಿಟ್ರೆ ಇಲ್ಲೇನು PhD ಮಾಡೋದು ಅಥವಾ ಯಾವುದೋ ಒಂದು ಮೆಡಲ್ ಕೊಡೋದು ಕಾರ್ಯಗಳು ನಡೆಯಲ್ಲ. ಬಟ್ ಇಲ್ಲಿ ಏನಂದ್ರೆ ನೀವು ಎಲಿಜಿಬಲ್ ಆಗ್ಲೇಬೇಕು, 35% ಮಾರ್ಕ್ಸ್ ತಗೊಳ್ಳೇಬೇಕು. ಇನ್ ಕೇಸ್ ನೀವು 35 ತಗೊಳ್ಳಿಲ್ಲ ಅಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಹಾಗಾಗಿ ಬರವಣಿಗೆಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ಇಲ್ಲಿ ಏನ್ ಕೊಟ್ಟಾನಂದ್ರ ಪದಜ್ಞಾನ ಕೊಟ್ಟಿದ್ದಾನ ಅವನು. ಇಲ್ಲಿ ಏನ್ ಬರ್ತಾವಲ್ಲ ಅವುಗಳನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಡೈಲಿ ಈಗ ನುಡಿಗಟ್ಟುಗಳು ಒಂದು ಟಾಸ್ಕ್ ಅನ್ಕೊಡ್ರಿ. ಇಲ್ಲಿ 2 ತರ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ 2 ತರ ಕೆಲಸ ಮಾಡ್ಬೇಕಾಗತ್ತೆ ನೀವು. ಅದನ್ನು ಕೂಡ ಇವಾಗ ಹೇಳ್ಬಿಡ್ತೀನಿ ನೋಡ್ರಿ. 2 ತರ ಇರುತ್ತೆ ನುಡಿಗಟ್ಟುಗಳು ಸಂಬಂಧಿಸಿದಂತೆ. ನುಡಿಗಟ್ಟುಗಳಿಗೆ ಸಂಬಂಧಿಸಿದಂತೆ ಫಸ್ಟ್ ಏನಾಗುತ್ತೆ ಅಂದ್ರೆ ನಿಮ್ಗೆ ನಾನು ಬರವಣಿಗೆ ರೂಪದಲ್ಲಿ ಕೊಟ್ಟಿರ್ತೀನಿ.
ಟಾಸ್ಕ್ ಏನಿರುತ್ತೆ ಇವೆಲ್ಲ ಟಾಸ್ಕ್ಗಳ ಮೂಲಕ ನಡೀತಕ್ಕಂಥ ಕೋರ್ಸ್ ಇದು. ಇಲ್ಲಿ ಏನ್ ಬಂದು ಪಾಠ ಮಾಡಿದ್ರು ಇರಲ್ಲ. ಟಾಸ್ಕ್ಗಳಿರುತ್ತೆ. ಬರವಣಿಗೆ ಮೂಲಕ ಇರ್ತಕ್ಕಂಥ ಟಾಸ್ಕ್ಗಳನ್ನ ಕೊಡ್ತೀನಿ ನುಡಿಗಟ್ಟುಗಳು ಸಂಬಂಧಿಸಿತವಾಗಿ. ಮತ್ತೆ ಇನ್ನೊಂದೇನಂದ್ರೆ ನಮ್ದೇ ಒಂದು ಗ್ರೂಪ್ ಇದೆಯಲ್ಲ ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಗೆ ಏನಂದ್ರೆ ಕ್ವಿಜ್ ಕೊಡ್ತೀನಿ ಫಸ್ಟ್. ಕ್ವಿಜ್ ಕೊಡ್ತೀನಿ ಅಂದ್ರೆ ನುಡಿಗಟ್ಟಿಗೆ ಸಂಬಂಧಿಸಿದವಾಗಿರ್ತಕ್ಕಂಥ ಅರ್ಥಗಳನ್ನ ನಾನು ನಿಮಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಹೋದಾಗ, ಅಥವಾ ಇನ್ನೊಂದು ಏನಂದ್ರೆ PDF ರೂಪದಲ್ಲಿ ಈ ನುಡಿಗಟ್ಟುಗಳನ್ನ ಕೊಡ್ತಾ ಹೋಗ್ತೀನಿ. ಅದು ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಒಂದ್ ಕಡೆ ಬರವಣಿಗೆ ಆಯ್ತು, ಒಂದೊಂದ್ ಕಡೆ ಕ್ವಿಜ್ ಆಯ್ತು. ಕ್ವಿಜ್ ಏನಕ್ಕೆ ಹೆಲ್ಪ್ ಆಗತ್ತೆ ಅಂದ್ರ, ಸೊ ಇದಕ್ಕೆ ಇದನ್ನ ಅಂತಾರೆ, ಇದಕ್ಕೆ ಈ ಅರ್ಥ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಬರವಣಿಗೆ ಕೊಟ್ಟಾಗ ಏನಾಗುತ್ತೆ, ಕ್ವಿಜ್ ಅಟೆಂಡ್ ಮಾಡಿದಾಗ ನೀವ್ ಏನ್ ಮಾಡ್ತೀರಿ ಅಂದ್ರೆ, ಕ್ವಶನ್ ಬಂತ ಅನ್ಕೊಳ್ಳಿ, ಒಂದ್ ಯಾವ್ದೋ ಒಂದು ನುಡಿಗಟ್ಟು ಕೊಟ್ಟಿರ್ತೀನಿ, ನುಡಿಗಟ್ಟುಗೆ ಕ್ವಶನ್ ಸಂಬಂಧಪಟ್ಟ ಕೊಟ್ಟಿನಿ, ನೀವು ಆನ್ಸರ್ ತಪ್ಪಾಗಿದ್ರು ಕೂಡ ಅಲ್ಲಿ ಕರೆಕ್ಟ್ ಆನ್ಸರ್ ತೋರಿಸುತ್ತದು. ಸೊ ಹೌದು, ಇದಕ್ಕೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ, ನಾನು ಇದನ್ನ ಬರಿಬೇಕಾಗಿರ್ತಕ್ಕಂಥ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ಸ್ಟಂಟ್ ನಿಮ್ಗೆ ಆನ್ಸರ್ ಸಿಗುತ್ತೆ ಅಲ್ಲಿ. ಸೊ ಅದನ್ನ ಅರ್ಥೈಸ್ಕೊಂಡು ಏನ್ ಮಾಡ್ಬೇಕಂದ್ರೆ ನೀವು ಬರವಣಿಗೆ ರೂಪದಲ್ಲಿ ಬರಿಬೇಕಾಗತ್ತೆ. ಸೊ ಆ ಕೆಲಸ ಕೂಡ ಇಲ್ಲಿ ನಡೀತೈತಿ. ಸಾರಿ, PDF ಕೂಡ ನಿಮ್ಗೆ ಕೊಡ್ತೀನಿ ಅದ್ರ ಸಂಬಂಧಿತವಾಗಿ, ಏನ್ ತೊಂದರೆ ಇಲ್ಲ. ಅದ್ರ ಜೊತೆ ಇಲ್ಲಿ ಗಾದೆ ಮಾತುಗಳು ಕೂಡ ಬರ್ತವೆ. ಗಾದೆಗಳು ಅಥವಾ ಗಾದೆ ಮಾತುಗಳು ಬರ್ತಾವ, ಮತ್ತು ಸಂದರ್ಭಕ್ಕೆ ತಕ್ಕಂತೆ ಉತ್ತರಿಸಿ ತಿರುತಿಲ್ಲಿ. ಸಂದರ್ಭಕ್ಕೆ ತಕ್ಕಂತೆ ಉತ್ತರಿಸಿ ಅಂತ ಬರುತ್ತಿಲ್ಲಿ. ಇದನ್ನು ಕೂಡ ನಿಮ್ಗೆ ಇಲ್ಲಿ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ನೋಟ್ಸ್ ಮತ್ತು ಅದನ್ನ ಏನ್ ಮಾಡ್ಬೇಕು ಕೂಡ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಇನ್ನೊಂದು ಟಾಸ್ಕ್ ಏನದು ನೋಡ್ರಿ, ಲಾಸ್ಟ್ 5ನೇದು, ಇನ್ನೊಂದು 5ನೇದು ಏನಿದೆ ಇಲ್ಲಿ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ. ಇಲ್ಲಿ ಐತ್ ನೋಡ್ರಿ ಮ್ಯಾಟ್ರ್ ಏನಂದ್ರೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ. ಇದನ್ನ ಯಾಕೆ ಇಟ್ಟಾರ ಅಂದ್ರೆ, ಇದು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿ ಇಬ್ರು ಕೂಡ ಬರಿಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ನೋಡ್ರಿ. ಇದರಲ್ಲಿ ಏನಂದ್ರೆ ವಿಶೇಷವಾಗಿ ಬೇಸಿಕಲಿ ನೀವು ಡಿಗ್ರಿಯಲ್ಲಿ ಯಾವುದೇ ಒಂದು ಡಿಗ್ರಿ ಇದ್ರೂ ಕೂಡ ನೀವು ಬೇಸಿಕ್ ಇಂಗ್ಲಿಷ್ ಅನ್ನ ಬರೆದು ಪಾಸ್ ಮಾಡ್ಕೊಂಡು ನಿಮ್ ಡಿಗ್ರಿ ತಗೊಂಡಿರ್ತೀರಿ. ಬಟ್ ತುಂಬಾ ದಿನದ ನಂತರ ಏನಾಗಿತ್ತು ಅಂದ್ರ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿದ್ದವ್ರು ಏನ್ ಮಾಡ್ತಾರಂದ್ರ, ಇಂಗ್ಲಿಷ್ ಇಂದ ತುಂಬಾ ದೂರ ಉಳಿದ್ಬಿಡ್ತಾರೆ. ಬಟ್ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ತಾರಂದ್ರ, ಈ ಕನ್ನಡದಿಂದ ತುಂಬಾ ದೂರ ಅಂತ ಓಡೋದಂಗ್ ಹೋಗ್ಬಿಟ್ಟಿರ್ತಾರ ಅವ್ರು. ಯಾಕಂದ್ರೆ ಇವರು ಪಾಠ ಮಾಡ್ತಾ ಏನೋ ಮಾಸ್ಟರ್ ಡಿಗ್ರಿ ಮುಗಿದಾದ್ಮೇಲೆ ಏನಂದ್ರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಮೀನ್ಸ್ ಕಾಮರ್ಸ್ ಅವ್ರಾಗಿರ್ಬೋದು, ಅಥವಾ BSc ಅವ್ರಾಗಿರ್ಬೋದು, MSc ಆಗಿರ್ಬೋದು, ಅಥವಾ ಇನ್ಯಾವ ಒಂದು ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು. ಏನಾಗತ್ತೆ ಅಂದ್ರೆ ಅವರು ಆಡಳಿತಾತ್ಮಕ ಅವರ ಒಂದು ಕಂಪ್ಲೀಟ್ ಏನದು ಇರ್ತಕ್ಕಂಥ ಕಂಪ್ಲೀಟ್ ವ್ಯವಹಾರ ಇದರಲ್ಲಿ ನಡೀತಾರೆ, ಇಂಗ್ಲಿಷ್ ನಲ್ಲಿ ನಡೀತಾ ಹೋಗುತ್ತೆ. ಸೊ ಕನ್ನಡ ಒಂದು ಬರವಣಿಗೆ ಕೂಡ ಮರ್ತು ಬಿಟ್ಟಿರ್ತಾರೆ. ಸೊ ಹೌದು, ನೀವು ಇಂಗ್ಲಿಷ್ ಇದ್ದವರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕನ್ನಡವನ್ನ ಬರಿಬೇಕು. ಇಂಡೈರೆಕ್ಟ್ ಆಗಿ ಅವ್ರ ಉತ್ತರ ಏನು, ಪ್ರಶ್ನೆಗೆ ಕನ್ನಡವನ್ನ ನೀವು ಬರಿಬೇಕು. ಅದ್ರ ಜೊತೆ ನೀವು ಕನ್ನಡದವ್ರು ಕನ್ನಡವನ್ನ ಮರ್ತು ಬಿಟ್ಟಿರ್ತೀರಿ, ಇಂಗ್ಲಿಷ್ ಮೇಲೆ ಸ್ವಲ್ಪ ಕೆಲಸ ಮಾಡಿ. ಕನ್ನಡದಿಂದ ಇಂಗ್ಲಿಷ್ಗೆ, ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಇಂಗ್ಲಿಷ್ ಅಲ್ಲಿ ಅರ್ಥೈಸ್ಕೊಂಡು ಏನ್ ಮಾಡ್ರಿ, ಇಂಗ್ಲಿಷ್ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಅನ್ನ ನೀವು ಕನ್ನಡಕ್ಕೆ ಭಾಷಾಂತರಿಸಿ. ಈ ಕಡೆ ಇಂಡೈರೆಕ್ಟ್ ಆಗಿ ಇಂಗ್ಲಿಷ್ನವ್ರಿಗೆ ಕನ್ನಡ ಭಾಷೆ ಇರ್ತಕ್ಕಂಥ ಹಿಡಿತವನ್ನು ನೋಡ್ತಾರೆ. ಆಮೇಲೆ ಕನ್ನಡ ಮಾಧ್ಯಮದವ್ರಿಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಇಂಗ್ಲಿಷ್ ಭಾಷೆಗಳ ಪದಗಳ ಸಂಗ್ರಹ ಎಷ್ಟೈತಿ, ಇಲ್ಲಿ ಇಂಗ್ಲಿಷ್ ಏನದು ವೆಕ್ಯಾಬುಲರಿ ಎಷ್ಟು ಸ್ಟ್ರಾಂಗ್ ಐತೆ ಅನ್ನೋದನ್ನು ಕೂಡ ಇಲ್ಲಿ ಭಾಷಾಂತರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚೆಕ್ ಮಾಡ್ತಾರೆ. ಹಾಗಾಗಿ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಭಾಷಾಂತರದ ಇರ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂದ್ರೆ ಭಾಷೆ ನೋಡಿ, ಉದಾಹರಣೆಗೆ ಇಲ್ಲಿ ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ, ಒಂದ್ ಕಡೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗಿಂತ ಇಂಗ್ಲಿಷ್ ಗೊತ್ತಿರಬೇಕು, ಮತ್ತೆ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡ ಗೊತ್ತಿರಬೇಕು. ಮತ್ತೆ ಇವರಿಬ್ಬರಿಗೂ ಕೂಡ ಏನಾಗುತ್ತೆ ಅಂದ್ರೆ, ವೆಕ್ಯಾಬುಲರಿ ಇಂಪ್ರೂವ್ ಇರಬೇಕು. ಒಂದ್ ಕಡೆ ಕನ್ನಡದಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಬಟ್ ಕನ್ನಡದಲ್ಲಿ ಬರೆಯಕ್ ಬರ್ಲಿಕ್ಕೆ ಅಂದ್ರೆ ಏನ್ ಮಾಡ್ತೀರಿ, ಅದಕ್ಕೆ ಕನ್ನಡ ಒಂದು ಪದಗಳ ಸಂಗ್ರಹಣ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಮೊದಲಿಗೆ ನೋಡ್ರಿ, ಫಸ್ಟ್ ಕೊಟ್ಟಿದ್ದಾರೆ ಒಂದು ಪದಜ್ಞಾನ ಅಂತ ಕೊಟ್ಟಿದ್ದಾರೆ, ಆಮೇಲೆ ವಿಷಯದ ಸಮಗ್ರ ಅರ್ಥೈಸುವಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಭಾಷಾಂತರ ಸಂಬಂಧಪಟ್ಟಂತೆ ನಾನು ಕೆಲವು ಟಾಸ್ಕ್ಗಳನ್ನು ಕೊಡ್ತೀನಿ. ಅದು ಸಂಬಂಧಿತವಾಗಿರ್ತಕ್ಕಂಥ ಕೆಲವು PDF ಗಳು ಕೂಡ ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಮತ್ತೆ ಅದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಟೆಸ್ಟ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತೀನಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಬಟ್ ನಾನು ಅದಕ್ಕಿಂತ ಪೂರ್ವದಲ್ಲೇ ಕೂಡ ನಿಮ್ಗೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲವೂ ಕೂಡ ಇದೇನಿದೆ ನೋಡ್ರಿ, ಪ್ರತಿಯೊಂದು ಟಾಪಿಕ್ ಟೋಟಲ್ ಆಗಿ ನನಗೆ 6 ಟಾಪಿಕ್ಗಳು ಕೊಟ್ಟಿರ್ತಾರೆ ಇಲ್ಲಿ. ಈ 6 ಟಾಪಿಕ್ಗಳ ಮೇಲೆ ಕೂಡ ಪ್ರತಿಯೊಂದು 2 ಕ್ಲಾಸ್ಗಳನ್ನು ಮಾಡಿ ನಿಮ್ಗೆ ಏನಾಗುತ್ತೆ, ಒಂದು 10 ರಿಂದ 15 ಕ್ಲಾಸ್ಗಳ ಮೂಲಕ
ಅಂದಾಜು ನಮ್ಗೆ ಬೇಕಾಗಿರ್ತಕ್ಕಂಥ ಕ್ಲಾಸ್ಗಳು ಮ್ಯಾಕ್ಸಿಮಮ್ 5, ಬಟ್ ಎಲ್ಲವೂ ಕೂಡ ಸರಳವಾಗಿ ಹೋಗ್ಲಿ ಅಂತ ಒಂದು 15 ಕ್ಲಾಸ್ಗಳ ಮೂಲಕ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ಕೊಡ್ತಾ ಹೋಗ್ತೀನಿ. ಇದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಮತ್ತ ಏನು ಇನ್ ಕೇಸ್ ವೆಕ್ಯಾಬುಲರಿ ಲೋ ಇತ್ತು ಅದಕ್ಕೆ ಇಂಪ್ರೂವ್ ಯಾವ ತರ ಮಾಡ್ಕೋಬೇಕು, ಮತ್ತೆ ಕನ್ನಡ ವೆಕ್ಯಾಬುಲರಿ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ನಿಮ್ಗೆ ಸ್ಟಡಿ ಮಟೀರಿಯಲ್ ಕೊಡ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರಿ. ಇನ್ನ ಕೊನೆಯದಾಗಿ 6ನೇ ಒಂದು ಭಾಗದಲ್ಲಿ ನಾವು ನೋಡಿದ್ರೆ ಏನು 6ನೇ ಭಾಗದಲ್ಲಿ ಏನಿದೆ ಲಘು ಪ್ರಬಂಧವನ್ನು ಕೊಟ್ಟಿರ್ತಾನೆ ಇಲ್ಲಿ ಅವ್ರು. ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ರಬಂಧವನ್ನು ಬರೆಯೋದು. ಏನಿಲ್ಲ, ಉದಾಹರಣೆಗೆ ಹೇಳ್ತೀನಿ ಇಲ್ಲಿ ಹೇಳ್ಬೇಕಂದ್ರೆ ಪ್ರಾದೇಶಿಕ ಅಸಮತೋಲನೆ, ಪ್ರಾದೇಶಿಕ ಅಸಮತೋಲ ನಿವಾರಣಾ ಕ್ರಮಗಳು, ಇಲ್ಲಾಂದ್ರೆ ಇಷ್ಟ ಕೊಟ್ಬಿಡ್ದು ಪ್ರಾದೇಶಿಕ ಅಸಮತೋಲನ ಕೊಟ್ಟಿರ್ಬಹುದು. ಇಲ್ಲಿ ಏನ್ ಬರ್ಬೇಕಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಬಂಧ ಬರೀಬೇಕು. ಸುಮಾರು ಐ ಥಿಂಕ್ ವರ್ಡ್ಗಳು ಎಷ್ಟಿರ್ಬೋದು ಅಂದ್ರೆ ಒಂದು 500 ಇಂದ 600 ವರ್ಡ್ಗಳು ಇರ್ಬೋದು. ಇಲ್ಲ ನಿಮ್ಗೆ ಇಷ್ಟಕ್ಕಿಂತ ಜಾಸ್ತಿ ಏನು ಇರಲ್ಲ, ಓಕೆ ತೊಂದರೆ ಇಲ್ಲ. ಬಟ್ ಇಲ್ಲೇನಂದ್ರೆ ಪ್ರಬಂಧವನ್ನು ಯಾಕೆ ಬರಿಬೇಕಂದ್ರೆ ಕನ್ನಡ ನಿಮ್ಗೆ ಹೇಳಿದ ಆಲ್ರೆಡಿ ನಮ್ದು ಟ್ಯಾಗ್ಲೈನ್ ಓದು ಮತ್ತು ಬರಹ. ಇಲ್ಲಿ ಏನಂದ್ರೆ ಅತಿ ಹೆಚ್ಚು ಪದಗಳ ಸಂಗ್ರಹ ಬೇಕಾಗತ್ತೆ ನಿಮ್ಗೆ ಇಲ್ಲಿ, ಮತ್ತು ಕರೆಂಟ್ ಅಫೇರ್ಸ್ ಬೇಸ್ಡ್ ನಿಮ್ಗೆ ನಾಲೆಜ್ ಕೂಡ ಇರ್ಬೇಕಾಗತ್ತೆ. ಹಾಗಾಗಿ ಈ ಪ್ರಬಂಧಗಳ ಮೂಲಕ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇಲ್ಲಿ ಯಾಕೆ ಇಟ್ಟಿದಾರ ಮೊದ್ಲು ಹೇಳೋದಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಹೊರಗಚ್ಬೇಕಾಗತ್ತೆ. ಮತ್ತೆ ಬರವಣಿಗೆ ಎಷ್ಟು ಫಾಸ್ಟ್ ಆಗಿ ಬರ್ಸ್ತಾರ ಅಂತ ಕೇಳ್ತಾರೆ ಅವರು. ಮತ್ತೆ ನಿಮ್ಮ ಬರವಣಿಗೆಯಲ್ಲಿ ಏನು ಕಾಗುಣಿತ ಅಕ್ಷರಗಳು ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಚೆಕ್ ಮಾಡ್ತಿರ್ತಾರೆ. ಅದಾದ್ಮೇಲೆ ನೀವು ಇನ್ ಕೇಸ್ ಕಮಿಂಗ್ ಡೇಸ್ ಅಲ್ಲಿ ಮಕ್ಕಳಿಗೆ ಕೂಡ ಯಾವ ತರ ಪಾಠ ಮಾಡ್ಬೇಕಾದ್ರೂ ಕೂಡ ಒಂದು ವಿಷಯ ಜ್ಞಾನವನ್ನ ನಿಮ್ಮಲ್ಲಿ ಯಾವ ಸಾಮರ್ಥ್ಯ ಇದೆ ಅಂತ ಚೆಕ್ ಮಾಡ್ತಾರೆ ಇಲ್ಲಿ. ಅಷ್ಟ್ ಬಿಟ್ರೆ ಬೇರೆ ಏನಿರಲ್ಲ. ಬಟ್ ಇಲ್ಲಿ ಏನಂದ್ರೆ ಜಸ್ಟ್ ನೀವು ಎಲಿಜಿಬಲ್ 35 ಮಾರ್ಕ್ಸ್ ತಗೋಬೇಕು, ಅದಕ್ಕಿಂತ ಎಕ್ಸ್ಟ್ರಾ ತಗೋದ ಅವಶ್ಯಕತೆನೂ ಇರಂಗಿಲ್ಲ. ಸೊ ಇಲ್ಲಿ 5 ಸೆಕ್ಷನ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ನೋಡೋದಾದ್ರೆ ನಾವು ವಿಷಯದ ಸಮಗ್ರ ಅರ್ಥೈಸುವಿಕೆಯ ಮೂಲಕ ನೀವು ಎಲ್ಲವನ್ನು ಕೊಡ್ಬೋದಾಗಿತ್ತು, ಬಟ್ ಹಂಗಿರಂಗಿಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಪ್ರಬಂಧವನ್ನು ಬರಿತಕ್ಕಂಥ ಸಾಮರ್ಥ್ಯ ಹೆಚ್ಚಿರುತ್ತೆ, ಅವರು ಈಸಿಯಾಗಿ ಬರ್ಕೊಂಡು ಹೋಗ್ತಾರೆ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಕೆಲವೊಬ್ರಲ್ಲಿ ಕನ್ನಡದಿಂದ ಭಾಷಾಂತರ ಸಮಸ್ಯೆ ಇರುತ್ತೆ. ಇದು ಲಘು ಪ್ರಬಂಧ ಗೊತ್ತಿರುತ್ತೆ, ಬಟ್ ಅವ್ರಿಗೆ ಭಾಷಾಂತರ ಗೊತ್ತಿರಂಗಿಲ್ಲ. ಸೇಫ್ಟಿ ಝೋನ್ ಅಲ್ಲಿ ನೋಡ್ಬೇಕಲ್ಲ, ಒಂದ್ ಕೊಟ್ಟು ಮತ್ತೊಂದ್ರಲ್ಲಿ ತೆಗಿಬೇಕು ಅನ್ನೋ ಇದೊಂದು ಒಂಥರ ಒಂದು ಪ್ರಾಕ್ಟಿಕಲ್ ನಾಲೆಜ್ ಇದು. ಸೊ ಹಾಗಾಗಿ ನೀವು ಭಾಷಾಂತರ ಬಿಟ್ಟರು ಕೂಡ ಲಘು ಪ್ರಬಂಧ ಬರೆದು ಪಾಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಿಮ್ಮ ಹತ್ರ ಇದೇನಾ ಇಲ್ಲ ಅಂತೇಳಿ ಎಕ್ಸ್ಟ್ರಾ ಒಂದು ಕೊಟ್ಟಿರ್ತಾರ ಅವ್ರು. ಎಲ್ಲವೂ ಕೂಡ ಭಾಷಾಂತರ ಕೊಟ್ರೆ ಮುಗಿದೋಗ್ತಿತ್ತಲ್ಲ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡೋದಿದ್ರೆ. ಬಟ್ ರಿಮೈನಿಂಗ್ ಯಾಕೆ ಇಟ್ಟಿದಾರ ಅಲ್ಲಿ ಮ್ಯಾಟರ್ ಆಗತ್ತೆ. ಇನ್ನು ನೋಡ್ರಿ, ಈ ಪದ ಪ್ರಯೋಗ ನಿಮಗೆ ಗೊತ್ತಿಲ್ಲ ಅಂದ್ರೆ ಪದಜ್ಞಾನ ವಿಷಯ ಸಂಕ್ಷೇಪಣೆ ಮಾಡ್ತಕ್ಕಂಥ ಗೊತ್ತಿರುತ್ತೆ. ಸೊ ನೀವೇನಂದ್ರೆ ಇದೊಂದ್ ಸೆಕ್ಷನ್ ಅಟೆಂಡ್ ಮಾಡ್ರೆ ಸಾಕು, ಪಾಸ್ ಆಗಿಬಿಡ್ತೀರಾ. 50 ಮಾರ್ಕ್ಸ್ ಬರ್ದಿರ್ತೀರಿ, ನಿಮಗೆ ಎಷ್ಟು ಹೋಗ್ಲಿ ಒಂದು 10 ಮಾರ್ಕ್ಸ್ ನೆಗೆಟಿವ್ ಹೋಗಿತ್ತು ಅನ್ಕೊಡ್ರಿ, ಅಂದ್ರೆ ಅವರು ಏನೋ ನಿಮ್ ತಪ್ಪುಗಳಿಂದ 10 ಮಾರ್ಕ್ಸ್ ಕಡಿತ ಆಗಿರೋದ್ರಿಂದ 40 ಮಾರ್ಕ್ಸ್ ತಗೊಂಡ್ರೆ ಸಾಕು, ಪಾಸ್ ಆಗ್ತೀರಾ. ಸೊ ಹಾಗಾಗಿ ಈ ಸೆಕ್ಷನ್ ಗಳನ್ನ ಡಿವೈಡ್ ಮಾಡಿದ್ದಾರೆ ಅವರು. ಇದ್ರ ಸಂಬಂಧಪಟ್ಟಾಗಿರ್ತಕ್ಕಂಥ ಕಂಪ್ಲೀಟ್ ಕಂಟೆಂಟ್ ಗಳನ್ನ ಮತ್ತು ಕ್ಲಾಸಸ್ ಗಳನ್ನ ಇದನ್ನ ತರ ಯಾವ ತರ ಅಪ್ರೋಚ್ ಮಾಡ್ಕೋಬೇಕು, ಮತ್ತೆ ಡೈಲಿ ಟಾಸ್ಕ್ ಗಳನ್ನ ಯಾವ ತರ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳ ಮೂಲಕ ಮಾಡಿ ಹಾಕ್ತಾ ಇರ್ತೀನಿ. ಐ ಥಿಂಕ್ ನಾನು ಡೈಲಿ 2 ದಿನಕ್ಕೆ ಒಂದ್ಸಲ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. 2 ದಿನಕ್ಕೆ ಒಂದು ವಿಡಿಯೋ ಬರುತ್ತೆ, ಇಲ್ಲಾಂದ್ರೆ 3 ದಿನಕ್ಕೆ ಒಂದು ವಿಡಿಯೋ ಬರುತ್ತೆ ನಿಮಗೆ. ಯಾಕಂದ್ರೆ ಒಂದೇ ದಿನ ನಿಮ್ಗೆಲ್ಲ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅದು ಸರಿ ಅನ್ಸಲ್ಲ, ಯಾಕಂದ್ರೆ ನೀವು ವರ್ಕ್ ಮಾಡ್ಬೇಕಲ್ಲ. ಇಲ್ಲಿ ನಾನು ಐ ಥಿಂಕ್ ನಾನು ಅನ್ಕೋತೀನಿ 3 ದಿನಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ 3 ದಿನದ ಮಧ್ಯೆ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಕೆಲವು ಟಾಸ್ಕ್ ಗಳನ್ನ ಕೊಡ್ತಾ ಹೋಗ್ತೀನಿ. ಆ ಟಾಸ್ಕ್ ಗಳನ್ನ ಕಂಪ್ಲೀಟ್ ಆದ್ಮೇಲೆ ಇದೇನಿದು ಮೆಂಟರ್ಶಿಪ್ ವಿಡಿಯೋ ಇದೆಯಲ್ಲ ಆ ವಿಡಿಯೋದಲ್ಲಿ ಏನನ್ನ ಮಾಡ್ಬೇಕು, ಏನ್ ಬಿಡಬೇಕು, ಮತ್ತೆ ಆ ಸಂಬಂಧಿತವಾಗಿರ್ತಕ್ಕಂಥ ಇದು ಯಾವುದೋ ಒಂದು ಸೆಕ್ಷನ್ ಒಂದು ಟಾಪಿಕ್ ಸಂಬಂಧಿತವಾಗಿರ್ತಕ್ಕಂಥ ಪಾಠ ಕೂಡ ಅದರಲ್ಲಿ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ಹೊಡಿಬೇಡ. ಹೌದಾ? ಇಷ್ಟು ಇವತ್ತಿನ ಒಂದು ನಾವು ಆರಂಭಿಕವಾಗಿರ್ತಕ್ಕಂಥ ತರಗತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಿಲೆಬಸ್ ಯಾವ ತರ ಇತ್ತು, ಏನ್ ಮಾಡ್ಕೋಬೇಕು, ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಂಟೆಂಟ್ ಯಾವ ತರ ಬಳಸ್ಕೋಬೇಕು ಅಂತ ಕೂಡ ನಿಮ್ಗೆ ಹೇಳಿದೀನಿ. ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಇದೇ ಸಂಬಂಧಿತವಾಗಿರ್ತಕ್ಕಂಥ ಸೆಕ್ಷನ್ ವೈಸ್ ಟಾಪಿಕ್ ವೈಸ್ ಕ್ಲಾಸಸ್ ಗಳನ್ನು ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಆ ಕ್ಲಾಸಸ್ ಗಳಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಸಿಗುತ್ತಾ, ಅದ್ರ ಜೊತೆ PDF ರೂಪದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಉದ್ಭವಿಸ್ತಿತ್ತು, ಸರ್ ನನಗೆ ಯಾವ ಬುಕ್ಸ್ ಬಳಸಬೇಕು, ಓದ್ಬೇಕು ಒಂದು ಡೌಟ್ ಇರುತ್ತೆ. ಇದು ನೋಡ್ರಿ, ಕನ್ನಡ ವ್ಯಾಕರಣ ದರ್ಪಣ ಬುಕ್ ಸಿಕ್ಕರೆ ತಗೋರಿ, ಈ ಬುಕ್ಸ್ ತಗೊಳ್ರಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಬರಿಬಾರ್ದು, ಏನ್ ಕೊಡೋದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು. ಸೊ ಕೆಲವು ಅಲಂಕಾರಗಳನ್ನ ಕೊಟ್ಟಿರ್ತಾರ, ಸಂಯೋಜಿತ ವಾಕ್ಯಗಳನ್ನ ಮಾಡ್ಬೇಕಾಗಿರುತ್ತ,
ಬಿಡಿಸಿ ಬರೆಯೋದು ಕೊಟ್ಟಿರ್ತಾರೆ. ಇಲ್ಲಿ ಪದಜ್ಞಾನದಲ್ಲಿ ಬಿಡಿಸಿ ಬರೆಯೋರು ಕೂಡ ಕೇಳ್ತಾ ಬರೀತಾರೆ ಅವರು. ಇದರಲ್ಲಿ ಎಲ್ಲವೂ ಕೂಡ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಕೊಟ್ಟಿದ್ದಾರೆ. ಮತ್ತಿಲ್ಲಿ ಪ್ರತಿಯೊಂದು ಪದಗಳಿಗೆ ಇರ್ತಕ್ಕಂಥ ಅರ್ಥಗಳನ್ನ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಈ ಪುಸ್ತಕನ ತಗೊಳ್ರಿ ಸಿಕ್ಕರೆ. ಇಲ್ಲ ಅಂದ್ರೆ ಕೂಡ ನಿಮ್ಮಲ್ಲಿ ಯಾವ್ದು ಗ್ರಾಮರ್ ಬುಕ್ ಇರುತ್ತೆ, ಕನ್ನಡ ಬುಕ್ ಇರುತ್ತೆ, ಅದನ್ನಾದ್ರು ಬರ್ಸ್ಕೊಳ್ಳಿ. ಏನ್ ಸಮಸ್ಯೆ ಇಲ್ಲ. ಇದೇ ತಗೋಬೇಕಂತೇನಿಲ್ಲ. ಇದನ್ನ ಏನಕ್ಕೆ ತಗೋಬೇಕು, ಗೌರ್ಮೆಂಟ್ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡತಕ್ಕಂಥ ಬುಕ್ ಇದು. ನಿಮ್ಗೆ ಹೆಲ್ಪ್ ಆಗುತ್ತೆ. ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಗಳೈತಿ. ಹಾಗಾಗಿ ನಿಮಗೆ ಎಲ್ಲಾರು ಮಾರ್ಕೆಟ್ ಅಲ್ಲಿ ಸಿಕ್ಕರೆ ಇದನ್ನ ತಗೊಳ್ರಿ, ಏನ್ ಸಮಸ್ಯೆ ಇಲ್ಲ. ಇದ್ರ ಬೆಲೆ ₹250 ಐತಿ. ಇದು ಒಂದ್ಸಲ ಇರ್ಬೇಕು ನಿಮ್ಮ ಹತ್ರ. ಯಾಕಂದ್ರೆ ಕಂಪ್ಲೀಟ್ ಗ್ರಾಮರ್ ಐತಿ ಇದರಲ್ಲಿ. ಯಾವ ತರ ಏನು ಮಿಸ್ ಆಗಿಲ್ಲ. ಹಾಗಾದ್ರೆ ವ್ಯಾಕರಣ ದರ್ಪಣ ಗೊತ್ತಿರ್ಬೇಕು. ನೀವು ಎಷ್ಟು ವ್ಯಾಕರಣ ಗೊತ್ತಿರುತ್ತಲ್ಲ, ಅಷ್ಟು ನಿಮ್ಮ ಒಂದು ಬರವಣಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಸಂಬಂಧಿತವಾಗಿರ್ತಕ್ಕಂಥ ಲಿಟ್ರೇಚರ್ ಕೂಡ ಇದರಲ್ಲಿ ಐತಿ. ಲಿಟ್ರೇಚರ್ ಸೆಕ್ಷನ್ ಏನ್ ಬ್ಯಾಡ್ ನಮಗೆ ಬೇಕಾದ ಗ್ರಾಮರ್ ಸೆಕ್ಷನ್. ಗ್ರಾಮರ್ ಸೆಕ್ಷನ್ ಇದು ಸಂಬಂಧಪಟ್ಟ ಈ ಬುಕ್ಸ್ ತಗೊಳ್ರಿ. ಹಾಗಾಗಿ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅನ್ಕೋತೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಹೆಸಿಟೇಟ್ ಮಾಡ್ಕೋಬೇಡ್ರಿ. ನಿಮ್ದು ಏನೇ ಡೌಟ್ ಇದ್ರು ಕೂಡ ನಂಬರ್ ಕೊಟ್ಟಿದ್ದೀನಿ ಆಲ್ರೆಡಿ. ನಮ್ಮ ನಂಬರ್ ನಿಮ್ ಕಡೆ ಐತಿ. ಈ ನಂಬರ್ ಕಾಲ್ ಮಾಡ್ರಿ. ನಿಮ್ಗೆ ಯಾವುದೇ ಡೌಟ್ ಕೂಡ ಇದ್ರು ಕೂಡ ಅದನ್ನ ಡೌಟ್ ಅನ್ನ ಸಾಲ್ವ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಯಾವುದೇ ಕಾರಣಕ್ಕೂ ಡೈಲಿ ನಾನು ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅನ್ನ ಬರವಣಿಗೆ ರೂಪದಲ್ಲಿ ಬರೀಲೇಬೇಕು. ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ಎಷ್ಟೇ ಜಾಣರು ಇರ್ಬೋದು, ಏನೇ ಇರ್ಬೋದು, ಕನ್ನಡದಲ್ಲಿ ಸಾಮರ್ಥ್ಯ ಇರ್ಬೋದು, ನಾನು ತುಂಬಾ ಚೆನ್ನಾಗಿ ಬರಿತೀನಿ, ತುಂಬಾ ಚೆನ್ನಾಗಿ ಓದ್ತೀನಿ ಅನ್ಬೋದು. ನಮ್ಮ ಕೋರ್ಸ್ಗೆ ಬಂದವರು ಎಲ್ಲರೂ ಕೂಡ ನಾನು ಜೀರೋ ಅನ್ಕೋತೀನಿ. ಯಾರು ಕೂಡ ಇಲ್ಲಿ ಸುಪ್ರೀಂ ಇಲ್ಲ, ಯಾರು ಕೂಡ ಜೀರೋನು ಇಲ್ಲ, ಹೀರೋನು ಇಲ್ಲ. ಎಲ್ಲರೂ ಕೂಡ ನೀವು ಯಾರು ಕೂಡ ನಮ್ಗೆ ವಿದ್ಯಾರ್ಥಿಗಳಲ್ಲ, ನಮ್ಮ ಒಂದು ಕೋರ್ಸ್ನ ಸದಸ್ಯರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ನಾನು. ಸದಸ್ಯರ ತಪ್ಪು ತಡೆಗಳನ್ನ ಮತ್ತು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸುವುದು ಅಥವಾ ಅವುಗಳಿಗೆ ಪರಿಹಾರ ನೀಡುವುದು ಕೋರ್ಸ್ನ ಮೆಂಬರ್ ಕೂಡ. ನಾನು ಕೂಡ ಕೋರ್ಸ್ನ ಮೆಂಬರ್ ನಾನು. ಸೊ ಹಾಗಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ನನ್ನ ಕರ್ತವ್ಯ. ಹಾಗೂ ನಮ್ಮ ಕೋರ್ಸ್ನ ಉದ್ದೇಶ ಕೂಡ ಅದೇ. ನಿಮ್ಮೆಲ್ಲರೂ ಕೂಡ ಮಿನಿಮಮ್ ಇದರಲ್ಲಿ 35% ಪಾಸ್ ಆದ್ರೆ ಸಾಕು. ನೀವು ಇದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಏನ್ ಬೇಕಾಗಿಲ್ಲ. ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ನೀವು ಯಾವುದೇ ಡೌಟ್ ಇದ್ರು ಕೂಡ ನೀವು ನನಗೆ ಕಾಲ್ ಅಥವಾ ಮೆಸೇಜ್ ಕೂಡ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಓಕೆ, ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗೋಣ. ಈ ಒಂದು ಕ್ಲಾಸ್ ಅನ್ನು ಕೇಳಿದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಡ್ಡಾಯ ಕನ್ನಡ ಕೋರ್ಸ್ and complete it. Thank you so much.